ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಎಲ್ಲರಿಗೂ ನಮಸ್ಕಾರ. ನಾನು ನಾಗರತ್ನ ಜಿ. ಕಲಾಭಿರಾಮ ಪ್ರತಿಷ್ಠಾನದ ವತಿಯಿಂದ ನಡೆಯುತ್ತಿರುವಂತಹ ಮಾತುಕತೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಮಣ್ಣಿನ ಮುದ್ದೆಯಂತಿರುವ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಆದರ್ಶ ಮಹಾಪುರುಷರ ಪಾತ್ರ ಬಲು ದೊಡ್ಡದು. ಅವರು ಮಾನವರೂ ಆಗಿರಬಹುದು, ಮಾನವೋತ್ತಮರೂ ಆಗಿರಬಹುದು. ಅಂಥವರಲ್ಲಿ ನಮಗೆ ಹೆಚ್ಚು ಆಪ್ತರಾಗುವವರು ತ್ರೇತೆಯ ಶ್ರೀರಾಮಚಂದ್ರ ಮತ್ತು ದ್ವಾಪರದ ಶ್ರೀಕೃಷ್ಣ. ಅವರ ಆದರ್ಶ ಜೀವನವೇ ನಮ್ಮ ಬದುಕಿಗೆ ಜೀವನ ಪಾಠ. ಅವರ ಆದರ್ಶವನ್ನು ಅನುಸರಿಸಿ ಬದುಕಿದರೆ ನಮ್ಮ ಬದುಕು ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತದೆ. ಶ್ರೀಕೃಷ್ಣ ಹಾಗೂ ರಾಮರಲ್ಲಿ ಭೇದವಿಲ್ಲದಿದ್ದರೂ ಕೂಡ ಇವತ್ತಿನ ದಿನದಲ್ಲಿ ಯಾರ ಆದರ್ಶ ಹೆಚ್ಚು ಪ್ರಸ್ತುತ ಎನ್ನುವ ವಿಚಾರವನ್ನ ನಮ್ಮ ತಂಡದ ಮೂಲಕ ಚರ್ಚಿಸಲಿಕ್ಕಿದ್ದೇವೆ. ಶ್ರೀಕೃಷ್ಣನೆಂದರೆ ಭಕ್ತಿ, ಶ್ರೀಕೃಷ್ಣನೆಂದರೆ ಶಕ್ತಿ, ಶ್ರೀಕೃಷ್ಣನೆಂದರೆ ವಿರಕ್ತಿ, ಶ್ರೀಕೃಷ್ಣನೆಂದರೆ ಅನುರಕ್ತಿ, ಶ್ರೀಕೃಷ್ಣನೆಂದರೆ ಭಕ್ತಿ ಎನ್ನುತ್ತಾ ಕೃಷ್ಣನ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಶ್ರೀ ಆದಿತ್ಯ ಹೆಗಡೆ ಯಡೂರು, ಶ್ರೀ ನಾಗೇಂದ್ರ ಭಟ್ ಯಲ್ಲಾಪುರ. ಶ್ರೀರಾಮನೆಂದರೆ ಸತ್ಯವಂತ, ಧರ್ಮಜ್ಞ, ರಾಜನೀತಿಜ್ಞ, ಪಿತೃವಾಕ್ಯ ಪರಿಪಾಲಕ, ಏಕಪತ್ನಿ ವ್ರತಸ್ಥ, ಮರ್ಯಾದಾ ಪುರುಷೋತ್ತಮ ಎನ್ನುತ್ತಿದ್ದಾರೆ ಡಾಕ್ಟರ್ ಶಿವಕುಮಾರ ಅಳಗೋಡು ಮತ್ತು ಶ್ರೀ ಸುಹಾಸ್ ಭಟ್ ಜಟ್ಟಿಮನೆ. ಅಲ್ಲಮ ಪ್ರಭು ಒಂದು ಕಡೆ ಒಂದು ಮಾತನ್ನ ಹೇಳ್ತಾನೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರೆಯಲ್ಲಿ ಶ್ರೀ ಗುರು ಶಿಷ್ಯಗೆ ಜಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ಎನ್ನುವ ಅಲ್ಲಮ ಪ್ರಭುವಿನ ವಚನವನ್ನ ನೆನಪಿಸಿಕೊಳ್ಳುತ್ತಾ ಇವತ್ತಿನ ದಿನದಲ್ಲಿ ನಾವು ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಯಾವ ರೀತಿ ಗೌರವವನ್ನ ಕೊಡ್ತೇವೆ ಎನ್ನುವುದನ್ನ ನಾವು ಬಲ್ಲೆವು. ಆದರೆ ಹಿಂದೆ ದ್ವಾಪರೆಯಲ್ಲಿ ಅಥವಾ ತ್ರೇತೆಯಲ್ಲಿ ಯಾವ ರೀತಿ ಮಕ್ಕಳು ಅಥವಾ ಶಿಷ್ಯರು ಗುರುವಿಗೆ ಗೌರವವನ್ನ ಕೊಡ್ತಾ ಇದ್ರು, ತಂದೆ ತಾಯಿಯನ್ನ ಗೌರವಿಸ್ತಾ ಇದ್ರು ಎನ್ನುವುದನ್ನ ನಾವೀಗ ನೋಡೋಣ. ಮೊದಲಿಗೆ ಆದಿತ್ಯ ಹೆಗಡೆ ಯಡೂರು ಇವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹರೇ ಕೃಷ್ಣ. ನಮ್ಮ ಪರಂಪರೆ ನಮಗೆ ಗುರವೇ ನಮಃ ಅಂತ ಗುರುವನ್ನು ಗೌರವಿಸುವುದಕ್ಕೆ ಹೇಳಿಕೊಟ್ರೆ, ನಾವು ಗುರು ಏನು ಮಹಾ ಅಂತ ಗುರುವನ್ನೇ ಪ್ರಶ್ನೆ ಮಾಡುವಂತಹ ಮನಸ್ಥಿತಿಗೆ ಇಳಿದಿದ್ದೇವೆ. ಇನ್ನು ಮಾತೃದೇವೋಭವ, ಪಿತೃದೇವೋಭವ ಅಂತ ತಂದೆ ತಾಯಿಯರನ್ನ ದೇವರ ಹಾಗೆ ಪೂಜಿಸುವುದಕ್ಕೆ ನಮ್ಮ ಪರಂಪರೆ ಹೇಳಿಕೊಟ್ರೆ, ನಾವು ತಾಯಿ ಅಂದ್ರೆ ತಲೆನೋವು, ಪಿತೃ ಅಂದ್ರೆ ಪೀಡೆ ಎನ್ನುವಂತಹ ಮನಸ್ಥಿತಿಯಲ್ಲಿದ್ದೇವೆ. ಇನ್ನು ಹಿರಿಯರನ್ನು ಗೌರವಿಸುವ ಮಾತಂತೂ ಬಹಳ ದೂರದ್ದೇ ಹೌದು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತ ಆಲೋಚನೆ ಮಾಡಿದ್ರೆ ನನಗನ್ನಿಸುವುದು ಎರಡು ಕಾರಣ ಇರಬಹುದು. ಒಂದು, ಇವತ್ತಿನ ಕಾಲದ ಶಿಕ್ಷಣ ಪದ್ಧತಿ. ಇವತ್ತಿನ ಕಾಲದ ಶಿಕ್ಷಣ ಪದ್ಧತಿ ಹೇಗಿದೆ ಕೇಳಿದ್ರೆ, ಗುರು ಮತ್ತು ಶಿಷ್ಯಂದಿರ ನಡುವೆ ಒಂದು ಭಾವನಾತ್ಮಕವಾದಂತಹ ಸಂಬಂಧವನ್ನ ಬೆಳೆಸುವುದರ ಹೊರತಾಗಿ ಕೇವಲ ವ್ಯಾವಹಾರಿಕವಾದಂತಹ ಸಂಬಂಧವನ್ನು ಮಾತ್ರ ಬೆಳೆಸುವುದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಗುರುವಿಗೆ ಶಿಷ್ಯನಲ್ಲಿ ವಾತ್ಸಲ್ಯ ಇಲ್ಲ, ಶಿಷ್ಯನಿಗೆ ಗುರುವಿನಲ್ಲಿ ಗೌರವ ಇಲ್ಲ. ಇನ್ನೊಂದು ಕಾರಣ ಏನು ಅಂತ ಆಲೋಚನೆ ಮಾಡಿದ್ರೆ, ಒಂದು ಸಿನಿಮಾ ಮತ್ತು ಸೋಷಿಯಲ್ ಮೀಡಿಯಾ. ಇವತ್ತಿನ ಕಾಲದ ಸಿನಿಮಾ ಮತ್ತು ಸೋಷಿಯಲ್ ಮೀಡಿಯಾಗಳ ಚಿತ್ರಣ ಹೇಗಿದೆ ಅಂತ ಆಲೋಚನೆ ಮಾಡಿದರೆ, ಗುರುವನ್ನ ಗೌರವಿಸುವ, ಅವರ ಸೇವೆ ಮಾಡುವ, ಅವರಿಗೆ ವಿನೀತನಾಗಿರುವಂತಹ ಒಬ್ಬ ವಿದ್ಯಾರ್ಥಿ ಇದ್ರೆ ಅವನನ್ನ ಬಕೆಟ್ ಹಿಡಿಯುವವನು ಅನ್ನುವಂತಹ ಹಣೆಪಟ್ಟಿ ಕೊಟ್ಟು, ಅಥವಾ ಗಾಂಧಿ ಪೀಸ್ ಎನ್ನುವಂತಹ ಹಣೆಪಟ್ಟಿ ಕೊಟ್ಟು ಅವರನ್ನು ಬೇರೆ ಒಂದು ವರ್ಗಕ್ಕೆ ಸೇರಿಸ್ತದೆ.
ಇನ್ನು ತಂದೆ ತಾಯಿಯರ ಸೇವೆ ಮಾಡುವ ಅಥವಾ ಅವರು ಹೇಳಿದ ಮಾತುಗಳನ್ನ ಕೇಳುವಂತಹ ಹುಡುಗ ಇದ್ರೆ ಅವನನ್ನ ಪ್ಯಾಂಪರ್ ಕಿಡ್, ಚೈಲ್ಡ್ ಅನ್ನುವಂತಹ ಒಂದು ವರ್ಗ ಅಂತ ಭಾವಿಸ್ತಾರೆ. ಅದೇ ಸಂದರ್ಭ ಯಾವ ವಿದ್ಯಾರ್ಥಿ ಗುರುವನ್ನ ವಿರೋಧಿಸ್ತಾನೆ, ಆ ಗುರುವಿನ ಹಿಂದ್ಗಡೆ ಅವರಿಗೆ ಬೈತಾನೆ ಅಥವಾ ಧಿಕ್ಕರಿಸ್ತಾನೆ ಅಥವಾ ತಂದೆ ತಾಯಿಯರ ಮಾತಿಗೆ ಎದುರು ಮಾತಾಡ್ತಾನೆ, ಅಂತಹವನನ್ನ ಹೀರೋ ಆಗಿ ಚಿತ್ರಣ ಮಾಡ್ತಾ ಇದೆ. ಅದೇ ಹೀರೋಯಿಸಂ ಅನ್ನುವಂತಹ ಚಿತ್ರಣ ಇವತ್ತಿನ ಕಾಲದ ಈ ಸಿನಿಮಾ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಸಿಗ್ತಾ ಇದೆ. ಇದನ್ನ ನೋಡಿದಂತಹ ಯುವ ಪೀಳಿಗೆ ಯಾವ ಕಾರಣಕ್ಕೂ ಗುರು ಹಿರಿಯರನ್ನ ಗೌರವಿಸಬೇಕು ಎನ್ನುವಂತಹ ಮನಸ್ಥಿತಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೀರೋಯಿಸಂ ಅಂತ ಹೇಳಿದ್ರೆ ಎಲ್ಲರನ್ನೂ ಧಿಕ್ಕಾರ ಮಾಡುವುದು ಅನ್ನುವ ಭಾವನೆಯೇ ಹುಟ್ಟುತ್ತದೆ. ಎಲ್ಲಿಯವರೆಗೆ ಕೇಳಿದ್ರೆ, ಒಂದು ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ ತನ್ನ ಸ್ಟೂಡೆಂಟ್ ಅನ್ನ ಪ್ರಶ್ನೆ ಮಾಡ್ತಾನೆ. ಹೇಗೆ ಅಂದ್ರೆ, ವ್ಯಕ್ತಿಯ ಒಳಗಿನ ವ್ಯಕ್ತಿತ್ವ ಅಂದ್ರೆ ಶೀಲ ಹಾಗೂ ವ್ಯಕ್ತಿಯ ದೇಹದ ಸೌಂದರ್ಯ, ಈ ಶೀಲ ಮತ್ತು ಸೌಂದರ್ಯ ಈ ಎರಡರ ನಡುವಿನ ವ್ಯತ್ಯಾಸ ಏನು, ಎರಡರಲ್ಲಿ ನಿನಗೆ ಯಾವುದು ಮುಖ್ಯ ಅಂತ ಕಾಣಿಸ್ತದೆ, ಯಾವುದು ಬೇಕು ಅಂತ ಅನಿಸ್ತದೆ ಅಂತ ಪ್ರಶ್ನೆ ಮಾಡಿದಾಗ ಸ್ಟೂಡೆಂಟ್ ಹೇಳ್ತಾನೆ, ಸರ್ ಶೀಲಾ ನಿಮ್ಮ ದೊಡ್ಡ ಮಗಳು, ಸೌಂದರ್ಯ ನಿಮ್ಮ ಸಣ್ಣ ಮಗಳು, ಇಬ್ಬರಲ್ಲೂ ನನಗೇನು ವ್ಯತ್ಯಾಸ ಅನಿಸುವುದಿಲ್ಲ, ನನಗೆ ಇಬ್ಬರ ಮೇಲೂ ಪ್ರೀತಿ ಇದೆ, ನೀವು ಯಾರನ್ನು ಕೊಡ್ತಿರೋ ಕೊಡಿ ಅಥವಾ ಇಬ್ಬರನ್ನು ಕೊಟ್ಟರು ನನಗೆ ಬೇಸರ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಗುರುವಿನ ಮೇಲೆ ಗೌರವ ಇಲ್ಲ, ಗುರುವಿನ ಪರಿವಾರವನ್ನ ತನ್ನ ಪರಿವಾರ ಎನ್ನುವ ಭಾವ ಇಲ್ಲವೇ ಇಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಎಲ್ಲಿ ಗೌರವಿಸಬೇಕಾಗಿತ್ತೋ ಅಲ್ಲಿ ಅವಮಾನ ನಡೀತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಯುವ ಪೀಳಿಗೆಗೆ ಗೌರವಿಸುವುದು ಅದು ದೌರ್ಬಲ್ಯ ಅಲ್ಲ, ಅದೊಂದು ಹೀರೋಯಿಸಂ ಅಂತ ಗೊತ್ತಾಗುವುದು ಹೇಗೆ ಅಂತ ಆಲೋಚನೆ ಮಾಡಿದ್ರೆ ನನಗನ್ನಿಸುವುದು ಇರುವ ಒಂದು ಒಳ್ಳೆಯ ರಾಜಮಾರ್ಗ ಅದು ಶ್ರೀಕೃಷ್ಣ. ಹೌದು, ಕೃಷ್ಣ ಚರಿತ್ರೆಯನ್ನು ಅಧ್ಯಯನ ಮಾಡುವಾಗ ಕೃಷ್ಣನನ್ನು ಒಬ್ಬ ಪವಾಡ ಪುರುಷ, ಅವನು ದೇವರು ಎನ್ನುವ ಭಾವನೆಯಲ್ಲಿ ನೋಡಿದ್ರೆ ನಮಗೆ ಅಷ್ಟು ಹೆಚ್ಚಿನ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕೃಷ್ಣನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳಿದು ಅಧ್ಯಯನ ಮಾಡಿದ್ರೆ ಹೆಚ್ಚಿನ ಲಾಭ ಆಗ್ತದೆ ಅಂತ ನನ್ನ ನಂಬಿಕೆ. ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಗುರುಮಠದಲ್ಲಿ ಅಭ್ಯಾಸ ಮಾಡಿದ್ದು ಕೇವಲ 64 ದಿವಸ. ಆದರೆ ಗುರುವಿಗೆ ಗುರುದಕ್ಷಿಣೆಯಾಗಿ ಕಾಣಿಕೆಯಾಗಿ ಕೊಟ್ಟದ್ದು ಗುರುಗಳು ಯಾವ ಮಗ ಸತ್ತೇ ಹೋಗಿದ್ದ ಅಂತ ತಿಳ್ಕೊಂಡಿದ್ರು ಅಂತಹ ಮಗನನ್ನು ಮತ್ತೆ ಮರಳಿ ಗುರುಗಳಿಗೆ ಒಪ್ಪಿಸಿತು. ಇನ್ನು ಹಿರಿಯರ ಕುರಿತಾಗಿ ಯೋಚನೆ ಮಾಡಿದ್ರೆ, ಕೃಷ್ಣನ ಮಾವ ಕಂಸ ಬಲಿಷ್ಠ ಆದ್ರೆ ದುಷ್ಟ, ಹಾಗಾಗಿ ಅವನನ್ನು ಕೊಂದ. ಅದೇ ಸಂದರ್ಭದಲ್ಲಿ ಕೃಷ್ಣನ ಅಜ್ಜ ಉಗ್ರಸೇನ ಸಾತ್ವಿಕ ಆದ್ರೆ ದುರ್ಬಲ, ಆದರೂ ಸಹ ಅವನ ಮನಸ್ಸು, ಅವನ ಗುಣವನ್ನು ನೋಡಿ ಅವನಿಗೆ ಮಧುರೆಯ ಅಧಿಕಾರವನ್ನು ಕೊಡಿಸ್ತಾನೆ. ಇನ್ನು ನಿಜವಾದ ತಂದೆ ತಾಯಿಗಳಾದಂತಹ ವಸುದೇವ ದೇವಕಿಯರನ್ನ ಎಷ್ಟು ಗೌರವಿಸಿದ್ದನೋ ಅಷ್ಟೇ ಪ್ರಮಾಣದಲ್ಲಿ ಸಾಕು ತಂದೆ ತಾಯಿಯರಾದಂತಹ ನಂದಗೋಪ ಯಶೋದೆಯರನ್ನೂ ಕಾಣ್ತಾನೆ. ಹೀಗೆ ಗುರು ಹಿರಿಯರನ್ನ, ತಂದೆ ತಾಯಿಯರನ್ನ ಹೇಗೆ ಕಾಣಬೇಕು ಎನ್ನುವುದನ್ನ ಕೃಷ್ಣನ ಚರಿತ್ರೆಯನ್ನ ಅಧ್ಯಯನ ಮಾಡಿ ಅದನ್ನ ಆಚರಣೆಗೆ ತಂದಿಟ್ರೆ ಖಂಡಿತ ನಮ್ಮ ಯುವ ಪೀಳಿಗೆ ಒಳ್ಳೆಯ ದಾರಿಯಲ್ಲಿ ಸಾಗ್ತದೆ, ಅವಮಾನದಿಂದ ಗೌರವದೆಡೆಗೆ ಸಾಗಿ ಬರ್ತದೆ ಅಂತ ನನ್ನ ನಂಬಿಕೆ. ಹಾಗಾಗಿ ನನ್ನ ಅಭಿಪ್ರಾಯದಂತೆ ಕೃಷ್ಣ ಇವತ್ತಿನ ಕಾಲಕ್ಕೆ ಒಬ್ಬ ಒಳ್ಳೆಯ ರೋಲ್ ಮಾಡೆಲ್ ಅಂತ. ಗುರು ಹಿರಿಯರನ್ನ ಮತ್ತು ತಂದೆ ತಾಯಿಯರನ್ನ ಗೌರವಿಸುವುದರಲ್ಲಿ ಶ್ರೀಕೃಷ್ಣನೇ ಇವತ್ತಿನ ವಿದ್ಯಾರ್ಥಿಗಳಿಗೆ ಅಥವಾ ಪೀಳಿಗೆಗೆ ರೋಲ್ ಮಾಡೆಲ್ ಅಂತ ಆದಿತ್ಯ ಹೆಗಡೆ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಕುರಿತು ಶಿವಕುಮಾರ ನೀವೇನ್ ಹೇಳ್ತೀವಿ? ಹರೇ ರಾಮ, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ಕೊಡುವ ವಿಷಯದಲ್ಲಿ ರಾಮನಿಗಿಂತ ದೊಡ್ಡ ಸತ್ಪಾತ್ರರು ಲೋಕದಲ್ಲಿ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ರಾಮನಿಗೆ ಅಯೋಧ್ಯ ನಗರದ ರತ್ನ ಸಿಂಹಾಸನವೇ ಕೈ ಬೀಸಿ ಕರೆಯುತ್ತಾ ಇದ್ದಂತಹ ಒಂದು ಹೊತ್ತು, ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಯು ರಾಮರಾಜ್ಯದ ಕನಸನ್ನು ಕಾಣುತ್ತಾ ಇದ್ದಂತಹ ಒಂದು ಹೊತ್ತು, ಆಗ ಬೇರೆ ಎಲ್ಲರಿಗೂ ಬರಸಿಡಿಯುವೋಪಾದಿಯಲ್ಲಿ ಬಂದು ಮುಟ್ಟಿದಂತಹ ಸುದ್ದಿ ಅದು ರಾಮನಿಗೆ ಪಟ್ಟ ಅಲ್ಲ, ರಾಮನಿಗೆ ವನವಾಸ ಅನ್ನುವಂತಹ ಸಂಗತಿ ಗೊತ್ತಾಗತ್ತೆ. ಆದ್ರೆ ರಾಮ ಸಂತೋಷದ ತುದಿಯಲ್ಲಿ ಇದ್ದಾಕ್ಷಣವೂ ಕೂಡ ಕೇವಲ ಅರ್ಧ ನಿಮಿಷದಲ್ಲಿ ಎಲ್ಲ ಸಂತೋಷವನ್ನು ಕೂಡ ಆಪೋಷಣಗೊಳ್ಳುವ ಹಾಗೆ ರಾಮನಿಗೆ ವಿಷಯ ತಿಳಿಯುತ್ತದೆ. ತಿಳಿದಾಗ ರಾಮ ಹೇಗೆ ವರ್ತಿಸ್ತಾನೆ ಅಂತಂದ್ರೆ ನಮಗೆಲ್ಲ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗದೇ ಇರುವಂಥದ್ದು. ನಿನಗೆ ರಾಜ್ಯ ಸಿಗೋದಿಲ್ಲ, ನೀನು ಕಾಡಿಗೆ ಹೋಗಬೇಕು ಅಂತ ದಶರಥನಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ದಶರಥನ 3ನೆಯ ಹೆಂಡತಿ ರಾಮನಿಗೆ ತನ್ನ ಹೆತ್ತ ತಾಯಿಯೂ ಅಲ್ಲ ಅವಳು, ಅಂತಹ ಚಿಕ್ಕಮ್ಮ ಹೇಳಿದಂತಹ ಮಾತನ್ನ ಕೇಳಿದಾಗಲೂ ರಾಮ
ಒಂದು ಸ್ವಲ್ಪವೂ ಕೂಡ ಕ್ರೋಧಗೊಳ್ಳಲಿಲ್ಲ, ಸ್ಥಿತಪ್ರಜ್ಞ ಸ್ಥಿತಿಯಿಂದ ಹೊರಕ್ಕೆ ಬರಲಿಲ್ಲ. ಜೊತೆಗೆ ಏನಾದರೂ ಮಾಡಿ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೇನೆ ಎನ್ನುವಂತಹ ಯಾವ ಆಸೆಯನ್ನು ತೋರಿಸಲಿಲ್ಲ. ಜೊತೆಗೆ ಹುಟ್ಟಿದಂತಹ ಲಕ್ಷ್ಮಣ ತಂದೆ ತಾಯಿಗಳನ್ನು ಸೆರೆ ಕಟ್ಟಿಯಾದರೂ ನಿನಗೆ ರಾಜ್ಯವನ್ನು ಕೊಡಿಸ್ತೇನೆ ಅಣ್ಣ ಅಂತ ಹೇಳಿದಾಗಲೂ ಕೂಡ ರಾಮನ ಮುಖದಲ್ಲಿ ಇದ್ದಂತಹ ಆ ನಗು ಒಂದು ಸ್ವಲ್ಪವೂ ಕೂಡ ಬದಲಾಗಲಿಲ್ಲ. ರಾಮ ತನ್ನ ತಂದೆಯ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಪಿತೃವಾಕ್ಯ ಪರಿಪಾಲಕನಾಗಿ 14 ವರ್ಷಗಳ ಕಾಲ ಕಾಡಿಗೆ ಹೊರಡುತ್ತಾನೆ. ಇವತ್ತು ಒಂದು ತುಂಡು ಭೂಮಿಯನ್ನ ಪಡೆಯುವುದಕ್ಕೋಸ್ಕರವಾಗಿ ತಂದೆ ಮಗ ಸಂಬಂಧ ಯಾವುದನ್ನು ಲೆಕ್ಕಿಸದೆ ನೇರವಾಗಿ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗುವಂತಹ ಈ ಸನ್ನಿವೇಶದಲ್ಲಿ ಕೇವಲ ತಂದೆಯ ಮಾತನ್ನು ಉಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ರಾಮ ತನ್ನ ಎಲ್ಲ ಸುಖ ಸಂತೋಷಗಳನ್ನು ಬಿಟ್ಟು ಅರಣ್ಯಕ್ಕೆ ಮುಖ ಮಾಡುತ್ತಾನೆ. ಹಾಗೆ ಗುರು ಹಿರಿಯರ ವಿಷಯಕ್ಕೆ ಬಂದಾಗ ರಾಮ ಮತ್ತೆ ಪುನಃ ನಮಗೆ ಆದರ್ಶದ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೆ. 16 ವರ್ಷಕ್ಕಿಂತ ಸಣ್ಣ ಪ್ರಾಯದಲ್ಲಿ ವಿಶ್ವಾಮಿತ್ರರು ಒಂದು ಲೋಕಕ್ಕೆ ಒಳ್ಳೆಯದಾಗುವುದಕ್ಕೋಸ್ಕರ ನೀನು ಬರಬೇಕು ರಾಮ ಅಂತ ಕೇಳಿದಾಗ ರಾಮ ವಿಶ್ವಾಮಿತ್ರರ ಜೊತೆಯಲ್ಲಿ ಹೊರಟು ನಿಲ್ತಾನೆ. ಅಷ್ಟು ಮಾತ್ರ ಅಲ್ಲ, ಗುರುಗಳು ಹೇಳಿದ ಪ್ರತಿಯೊಂದು ಮಾತನ್ನು ವೇದವಾಕ್ಯ ಎನ್ನುವ ಹಾಗೆ ಆಚರಿಸ್ತಾರೆ. ದಕ್ಷಿಣೋತ್ತರ ಧ್ರುವಗಳು ಅನ್ನುವ ಹಾಗೆ ಕರೆಸಿಕೊಂಡ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ರಾಮನ ವಿಷಯದಲ್ಲಿ ಏಕೋಭಾವವನ್ನು ತಳೆದು ಸಂಪೂರ್ಣವಾದಂತಹ ಅನುಗ್ರಹ ಮಂತ್ರಾಕ್ಷತೆಯಿಂದ ರಾಮನ ತಲೆಯ ಮೇಲೆ ಇಡ್ತಾರೆ. ರಾಮ ಕಾಡಿಗೆ ಹೋದ ಮೇಲೆಯೂ ಕೂಡ ಅನೇಕ ಋಷಿ ಮುನಿಗಳು ರಾಮನನ್ನು ಕಂಡು ವಂದಿಸ್ತಾರೆ, ರಾಮನಿಗೆ ಆಶೀರ್ವಾದದ ಅನುಗ್ರಹವನ್ನು ಮಾಡುತ್ತಾರೆ. ಹಾಗಾಗಿ ರಾಮನ ಕರ್ತವ್ಯ ಪ್ರಜ್ಞೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಜಾಗೃತವಾಗಬೇಕಾಗಿದೆ. ಇವತ್ತು ದೇಶವನ್ನು ಕಾಯುವಂತಹ ಒಬ್ಬ ಯೋಧ ಮದುವೆಯಾದ ಮರು ಕ್ಷಣದಲ್ಲಿಯೇ ದೇಶ ಕಾಯುವುದಕ್ಕೆ ಅಂತ ಕರೆ ಬಂದ್ರೆ ತನ್ನ ಸಂಸಾರದ ಸುಖ ಸಂತೋಷಗಳನ್ನು ಲೆಕ್ಕಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ಆ ಕ್ಷಣವೇ ತನ್ನ ಸಂಸಾರವನ್ನು ಮರೆತು ದೇಶ ಕಾಯುವುದಕ್ಕೆ ಹೊರಡುತ್ತಾನೆ. ಈ ಕರ್ತವ್ಯ ಪ್ರಜ್ಞೆ ರಾಮನ ಕರ್ತವ್ಯ ಪ್ರಜ್ಞೆಯಿಂದ ಪ್ರೇರಿತವಾದದ್ದು ಅಂತ ಭಾವಿಸ್ತೇನೆ. ಇತ್ತೀಚೆಗಷ್ಟೇ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಘಟನೆ. ಪುಣೆ ಮೂಲದ ಒಬ್ಬ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅನಾರೋಗ್ಯಕ್ಕೆ ಒಳಗಾಗಿದ್ದಾನೆ ಅನ್ನುವಂತಹ ಸುದ್ದಿಯನ್ನ ತಿಳಿದಂತಹ ಊರಿನವರು ಮತ್ತು ಪೊಲೀಸರು ದೂರದ ಕೆನಡಾದಲ್ಲಿರುವಂತಹ ಅವರ ಮಗಳಿಗೆ ಕರೆ ಮಾಡುತ್ತಾರೆ, ಕರೆ ಸ್ವೀಕರಿಸುವುದಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿರುವ ಮಗನಿಗೆ ಕರೆ ಮಾಡುತ್ತಾರೆ, ಕರೆ ಸ್ವೀಕರಿಸುವುದಿಲ್ಲ. ಆಮೇಲೆ ಊರಿನವರೆಲ್ಲ ಸೇರಿ ಅವನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಸ್ವಲ್ಪ ದಿನದಲ್ಲಿ ಆಸ್ಪತ್ರೆಯಲ್ಲಿಯೇ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಸತ್ತು ಹೋದ ಮೇಲೆ ಮತ್ತೆ ಪುನಃ ಆ ಮಗಳಿಗೆ ಕರೆ ಮಾಡ್ತಾರೆ. ಕರೆ ಮಾಡಿದಾಗ ಆ ಮಗಳು ಕರೆಯನ್ನು ಸ್ವೀಕರಿಸಿ ಹೀಗೆ ಹೇಳ್ತಾಳೆ, ಆತ ನನಗೆ ತಂದೆ ಆಗಿದ್ದಿರಬಹುದು, ಆದ್ರೆ ಈಗ ನನಗೂ ಮತ್ತು ಅವನಿಗೂ ಯಾವ ಸಂಬಂಧವೂ ಇಲ್ಲ. ನೀವು ಬೇಕಾದ್ರೆ ಅವನ ಸಂಸ್ಕಾರವನ್ನು ಮಾಡಿ, ಆಗದೆ ಇದ್ರೆ ಬೀಸಾಡಿ. ಇದೇ ಮಾತನ್ನ ಹೇಳ್ತಾಳೆ. ಮಗ ಸಂಪರ್ಕಕ್ಕೆ ಸಿಗೋದಿಲ್ಲ. ಕೇವಲ ವೃದ್ಧರಾದರು ಅನ್ನೋ ಒಂದೇ ಒಂದು ಕಾರಣಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸುವುದಕ್ಕೆ ಪ್ರತಿಯೊಬ್ಬರು ಯೋಚಿಸುವಂತಹ ಈ ಕಾಲದಲ್ಲಿ ಅಖಂಡವಾದಂತಹ ಅಯೋಧ್ಯ ನಗರದ ಸಿಂಹಾಸನವೇ ಕರೆದರೂ ಕೂಡ ಒಂದು ಮಾತನ್ನು ಕೂಡ ಆಡದೆ ರಾಮ ತಂದೆಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಕಾಡಿಗೆ ಹೋಗುತ್ತಾನೆ. ಹಾಗಾಗಿ ರಾಮ ಗುರುಗಳ ವಿಚಾರದಲ್ಲಿ, ತಂದೆ ತಾಯಿಗಳ ವಿಚಾರದಲ್ಲಿ ಅತ್ಯಂತ ಪರಿಶುದ್ಧವಾದ ಚಾರಿತ್ರ್ಯವನ್ನು ಹೊಂದಿದ್ದಾನೆ ಮತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾದಂತಹ ಒಬ್ಬ ಮರ್ಯಾದಾ ಪುರುಷೋತ್ತಮನಾಗಿದ್ದಾನೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಆದಿತ್ಯ ಹಾಗೂ ಶಿವಕುಮಾರರ ಮಾತನ್ನ ಕೇಳಿದ್ರೆ ಇವತ್ತಿನ ಜನರು ರಾಮ ಮತ್ತು ಕೃಷ್ಣರಿಂದ ಕಲಿಯುವಂಥದ್ದು ಬೇಕಾದಷ್ಟು ಇದೆ ಎನ್ನುವಂಥದ್ದು ನನ್ನ ಭಾವನೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ರಾಮಕೃಷ್ಣರು ಸ್ತ್ರೀಯರನ್ನ ಹೇಗೆ ಗೌರವಿಸ್ತಾ ಇದ್ದರು ಎನ್ನುವುದನ್ನ ಇದೀಗ ನೋಡೋಣ. ಮೊದಲಿಗೆ ನಾಗೇಂದ್ರ ಭಟ್ ಯಲ್ಲಾಪುರ ಅವರ ಅಭಿಪ್ರಾಯವನ್ನ ಕೇಳೋಣ. ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಮಾತನ್ನ ಹೇಳ್ತಾನೆ. ಮಾಹಿ ಪಾರ್ಥ ವ್ಯಾಪಾಶ್ರಿತ್ಯ ಏಪಿಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇವ ಯಾಂತಿ ಪರಾಂಗತಿ ಎನ್ನುವುದಾಗಿ. ಇದರ ಅರ್ಥ ಏನಂತಂದ್ರೆ, ಕೃಷ್ಣ ಹೇಳ್ತಾನೆ, ಮನುಷ್ಯ ಅವನು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಅಥವಾ ಯಾವುದೇ ಜಾತಿಗೆ ಸೇರಿರ್ಲಿ, ಆತ ಸಂಪೂರ್ಣವಾಗಿ ಕೃಷ್ಣನನ್ನ ಆಶ್ರಯಿಸಿದ ಅಂತಾದ್ರೆ
ಗಮ್ಯ ಸ್ಥಾನವನ್ನ ಅಂದ್ರೆ ಒಂದು ಉನ್ನತವಾದ ಸ್ಥಾನವನ್ನ ಜೀವನದಲ್ಲಿ ಪಡೆಯಬಹುದು ಎನ್ನುವುದಾಗಿ. ಅಂದ್ರೆ ಕೃಷ್ಣ ಇಲ್ಲಿ ಈ ಒಂದು ಶ್ಲೋಕದ ಮೂಲಕವಾಗಿ ಭಗವದ್ಗೀತೆಯಲ್ಲಿ ಸಮಾನತೆಯನ್ನು ಎತ್ತಿಡಿಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅರ್ಥಾತ್ ಈಗ ನಾವು ಈ ಸಮಾಜದಲ್ಲಿ ಹೆಣ್ಣು ಎನ್ನುವಂತಹ ಒಂದು ಶಬ್ದವನ್ನು ಕೇಳಿದ ತಕ್ಷಣ ಅಥವಾ ಹೆಣ್ಣು ಎನ್ನುವಂತಹ ವಿಚಾರ ಬಂದ ತಕ್ಷಣ ನಾವೇನನ್ನು ಯೋಚನೆ ಮಾಡ್ತೇವೆ? ಆಕೆ ಕೇವಲ ಮನೆ ಕೆಲಸಗಳಿಗೂ ಅಥವಾ ಒಂದಿಷ್ಟು ಜವಾಬ್ದಾರಿಗಳಿಗೂ ಸೀಮಿತವಾಗಿಸಿ ಆಕೆ ಅಷ್ಟಕ್ಕೆ ಮಾತ್ರ ಸೂಕ್ತವಾಗಿರುವಂತವಳು, ಅವಳಿಗೆ ಯಾವುದೇ ವೈಯಕ್ತಿಕವಾದಂತಹ ಬದುಕಿಲ್ಲ. ಅವಳ ಕೆಲಸ ಅಂತಂದ್ರೆ ಅದು ಇಡೀ ಸಂಸಾರದ ಉನ್ನತಿಗಾಗಿ, ಇಡೀ ಸಂಸಾರದ ಬೆಳವಣಿಗೆಗಾಗಿ ಸಂಸಾರವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ, ಇಷ್ಟಕ್ಕೆ ಮಾತ್ರ ಸೀಮಿತ ಇರುವಂತಹ ದೃಷ್ಟಿಕೋನದಲ್ಲಿ ನಾವು ಹೆಣ್ಣನ್ನು ನೋಡ್ತೇವೆ ಹೊರತು ಹೆಣ್ಣಿಗೂ ಒಂದು ವೈಯಕ್ತಿಕವಾದಂತಹ ಬದುಕಿದೆ ಎನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡೋದೇ ಇಲ್ಲ. ಆದ್ರೆ ಕೃಷ್ಣ 5,000 ವರ್ಷದ ಹಿಂದೆ ಇದರ ಯೋಚನೆ ಮಾಡಿದ್ದ. ಸಮಾಜದಲ್ಲಿ ಹೆಣ್ಣು ಎಂತವಳು ಇಷ್ಟಕ್ಕೆ ಮಾತ್ರ ಕಡೆಗಣಿಸಲ್ಪಡ್ತಾಳೆ, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಸಲ್ಪಡ್ತಾಳೆ ಎನ್ನುವಂತಹ ಯೋಜನೆಯಿಂದ ಆತ ಹೀಗೆ ಹೇಳಿದ್ದ. ಏನಂತಂದ್ರೆ, ಹೆಣ್ಣಿಗೂ ಕೂಡ ಒಂದು ವೈಯಕ್ತಿಕವಾದಂತಹ ಬದುಕಿದೆ, ಆಕೆ ಕೂಡ ವೈಯಕ್ತಿಕ ಸ್ವಾತಂತ್ರ್ಯದಿಂದ, ವೈಯಕ್ತಿಕ ಗೌರವದಿಂದ ತನ್ನದೇ ಆದಂತಹ ವೈಯಕ್ತಿಕವಾದಂತಹ ಬೆಳವಣಿಗೆಯನ್ನ ಸಾಧಿಸಬಹುದು ಎನ್ನುವ ಕಾರಣಕ್ಕಾಗಿ ಅದನ್ನ ಆ ಹೆಣ್ಣಿನ ಘನತೆಯನ್ನ, ಗೌರವವನ್ನ ಎತ್ತಿ ಹಿಡಿಯುವ ಸಲುವಾಗಿ ಈ ವಾಕ್ಯವನ್ನ ಹೇಳಿದ್ದ. ಬರೀ ಹೇಳಿದ್ದಷ್ಟೇ ಅಲ್ಲ, ತನ್ನ ಪ್ರತಿಯೊಂದು ಕಾರ್ಯದ ಮೂಲಕ ಇದನ್ನ ಆತ ಸಾಬೀತುಪಡಿಸ್ತಾನೆ ಬಂದಿದ್ದ. ಉದಾಹರಣೆಗೆ, ಕಂಸನ ದುರಾಡಳಿತವನ್ನ ಕೊನೆಗಾಣಿಸುವ ಸಲುವಾಗಿ ಯಾವಾಗ ಕೃಷ್ಣ ಬಲರಾಮರು ಮಥುರಾ ನಗರಕ್ಕೆ ಬರ್ತಾರೋ ಆವಾಗ ಕೃಷ್ಣ ಬಲರಾಮರು ಬಂದಿದ್ದಾರೆ ಎನ್ನುವಂತಹ ಸುದ್ದಿಯನ್ನು ಕೇಳಿ ಅವರನ್ನ ಕಾಣಲೇಬೇಕು ಅಂತ ಕಾತುರದಿಂದ ಸಾಕಷ್ಟು ಜನ ಬರ್ತಾರೆ. ಹಾಗೆ ಬಂದವರಲ್ಲಿ ಒಬ್ಬ ಕುಬ್ಜ ಮಹಿಳೆ ಕೂಡ ಇರ್ತಾಳೆ. ಅವಳ ಹೆಸರೇ ತ್ರಿವಕ್ರ. ಬಹುಶಃ ಆಕೆ ಯಾವ ರೀತಿಯ ಜೀವನವನ್ನ ನಡೆಸ್ತಾ ಇದ್ಲು ಅಂತಂದ್ರೆ, ನಾಯಿಗಿಂತಲೂ ಕಡೆ ಯಾರು ಕೂಡ ಒಂದು ಗೌರವವನ್ನು ಕೊಡುವುದಿಲ್ಲ. ಆಕೆ ಕುಬ್ಜಳು ಹಾಗೂ ಕುರೂಪಿಯೂ ಆಗಿದ್ದಂತಹ ಕಾರಣದಿಂದಾಗಿ ಆಕೆಗೊಂದು ಗೌರವವೇ ಇಲ್ಲದೆ ಹೀನಾಯವಾದಂತಹ ಜೀವನವನ್ನು ಆಕೆ ನಡೆಸುವಂತಹ ಸ್ಥಿತಿಯಲ್ಲಿ ಆಕೆ ಇರ್ತಾಳೆ. ಆದರೆ ಕೃಷ್ಣ ಬಂದಂತಹ ಅಷ್ಟು ಜನರಲ್ಲಿ ಹೇಗೆ ಎಲ್ಲರಿಗೂ ಮಂದಹಾಸ ಮುಖದಿಂದ ಪ್ರತಿಕ್ರಿಯಿಸ್ತಾ ಇದ್ದನೋ ಅದೇ ಮಂದಹಾಸ ಮುಖದಲ್ಲಿ ಆ ಕುಬ್ಜಿಗೂ ಕೂಡ ಪ್ರತಿಕ್ರಿಯೆ ನೀಡ್ತಾನೆ. ಆಕೆ ತಂದಿದ್ದಂತಹ ಸುಗಂಧ ದ್ರವ್ಯಗಳನ್ನ, ಆಕೆ ಏನೇನು ಕೃಷ್ಣನಿಗಾಗಿ ತಂದಿದ್ಲೋ ಅದನ್ನೆಲ್ಲ ಪಡೆದು ಆಕೆಯೂ ಕೂಡ ಆಶೀರ್ವಾದವನ್ನು ಮಾಡ್ತಾನೆ. ಇದು ಕೃಷ್ಣ ಅಷ್ಟು ದೊಡ್ಡ ಜನರ ಗುಂಪಿನಲ್ಲಿ ಮಹಿಳೆಗೂ ಕೊಟ್ಟಂತಹ ಒಂದು ಪಾತ್ರ, ಮಹಿಳೆಗೂ ಕೊಟ್ಟಂತಹ ಒಂದು ಗೌರವ. ಆಕೆ ಕೂಡ ಸಾಮಾನ್ಯ ಮಹಿಳೆ ಅಲ್ಲ, ಒಬ್ಬಳು ಸಮಾಜದಲ್ಲಿ ವೈಯಕ್ತಿಕವಾಗಿ ಟೀಕೆಗೆ, ಹೇಳಿಕೆಗಳಿಗೆ ಗುರಿಯಾದಂತಹ ಮಹಿಳೆ. ಅಂತಹವಳಿಗೂ ಕೂಡ ಗೌರವವನ್ನು ಕೊಟ್ಟು ಆಕೆಯನ್ನ ಕೂಡ ಆಶೀರ್ವದಿಸಿ ಆಕೆಯ ವಾಂಛೆಗಳನ್ನ ಪೂರೈಸಿದಂತಹ ಕೃಷ್ಣ ಅಲ್ಲಿ ಮಹಿಳೆಗೂ ಒಂದು ಸ್ಥಾನಮಾನ ಇದೆ. ಮಹಿಳೆಯೂ ಕೂಡ ಘನತೆಯಿಂದ, ಗೌರವದಿಂದ ಬದುಕುವಂತಹ ಹಕ್ಕನ್ನ ಪಡೆದಿದ್ದಾಳೆ ಅನ್ನೋದನ್ನ ಎತ್ತಿ ತೋರಿಸ್ತಾನೆ. ಇಷ್ಟೇ ಅಲ್ಲ, ಮುಂದೆ ಅವನ ಜೀವನದಲ್ಲಿ ಕೂಡ ನಾವು ಕಥೆಯನ್ನ ಕೇಳ್ತೇವೆ. ನರಕಾಸುರ 16,000 ಕನ್ಯೆಯರನ್ನ ಬಂಧಿಸಿಟ್ಟಿದ್ದಾನೆ ಎನ್ನುವಂಥದ್ದು. ಆಗ ಕೃಷ್ಣ ಆ 16,000 ಜನರ ಕನ್ಯೆಯರನ್ನ ಬಿಡಿಸುವುದಷ್ಟೇ ಅಲ್ಲದೆ, ನೀವೆಲ್ಲರೂ ಕೃಷ್ಣನ ಪತ್ನಿಯರು ಎಂಬುದಾಗಿ ಹೇಳಿಕೊಂಡು ಬದುಕಿ ಎನ್ನುವುದಾಗಿ ಅವರನ್ನೆಲ್ಲರನ್ನ ತನ್ನ ಪತ್ನಿಯರಾಗಿ ಸ್ವೀಕರಿಸ್ತಾನೆ. ನಾವೆಲ್ಲ ನೋಡ್ತೇವೆ, ಕೃಷ್ಣ 16,000 ಪತ್ನಿಯರನ್ನು ಹೊಂದಿದ್ದಾನೆ ಅಂತ ಒಂದು ರೀತಿಯಲ್ಲಿ ಕಥೆಯಾಗಿ ಕೇಳಿ ಅದನ್ನ ಬಿಟ್ಟು ಬಿಡ್ತೇವೆ. ಆದ್ರೆ ಅಷ್ಟೇ ಅಲ್ಲ, ಅದರ ಹಿಂದೆ ಒಂದು ಬಹಳ ಮುಖ್ಯವಾದಂತಹ ಗುರಿ ಇದೆ. ಸಮಾಜದಲ್ಲಿ ನರಕಾಸುರನಂತಹ ಒಬ್ಬ ರಾಕ್ಷಸನ ಬಂಧನದಲ್ಲಿ ಮಹಿಳೆಯರಿದ್ರು ಅಂತ ತಿಳ್ಕೊಂಡ್ರೆ ಅವರು ಹೊರಗಡೆ ಬಂದಾಗ ಅವರನ್ನ ಜನರು ಯಾವ ದೃಷ್ಟಿಕೋನದಲ್ಲಿ ನೋಡಬಹುದು ಎನ್ನುವುದನ್ನ ಕೃಷ್ಣ ಅಂದೇ ಅರಿತಿದ್ದ. ಅದನ್ನು ಅರಿತುಕೊಂಡೇ ಇವರಿಗೆಲ್ಲರಿಗೂ ಕೂಡ ಸ್ಥಾನಮಾನವನ್ನ, ಒಂದು ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂತಹ ಒಂದು ಸೌಲಭ್ಯವನ್ನ ಕಲ್ಪಿಸಬೇಕು ಎನ್ನುವಂತಹ ಆಶಯದಿಂದ ನೀವೆಲ್ಲರೂ ನನ್ನ ಪತ್ನಿಯರು ಎನ್ನುವುದಾಗಿ ಹೇಳಿಕೊಳ್ಳಿ, ಆಗ ನಿಮಗೆ ಸ್ಥಾನಮಾನ, ಒಂದು ಗೌರವ ಸಮಾಜದಲ್ಲಿ ದೊರಕಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಆಶಯದಿಂದ ಅವರೆಲ್ಲರನ್ನ ತನ್ನ ಪತ್ನಿಯರಾಗಿ ಸ್ವೀಕರಿಸಿದ. ಇವತ್ತು ಆಧುನಿಕ ಸಮಾಜದಲ್ಲಿ ನಾವು ನ್ಯೂಸ್ ಪೇಪರ್ಗಳನ್ನ, ಟಿವಿ ಚಾನೆಲ್ಗಳನ್ನ ತೆಗೆದು ನೋಡಿದ್ರೆ ಬರೀ ದುರಂತದ ಸುದ್ದಿಗಳನ್ನೇ ಕೇಳುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ನೋಡಿ, ಎಲ್ಲೇ ನೋಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಶಿಕ್ಷಕನೇ ತನ್ನ ವಿದ್ಯಾರ್ಥಿನಿಯನ್ನ ಬೇರೆ ದೃಷ್ಟಿಯಲ್ಲಿ ನೋಡುವಂಥದ್ದು, ಅಥವಾ ತಂದೆ ತನ್ನ ಮಗಳ ಮೇಲೆ ಅತ್ಯಾಚಾರವನ್ನು ಎಸಗುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಂತಹ ದುಷ್ಕೃತ್ಯಗಳನ್ನ ಯಾವುದು ಆಗಬಾರದು ಅಂತ ಇದೆಯೋ ಅಂಥದ್ದನ್ನೆಲ್ಲವನ್ನ ಕೂಡ ನಾವು ಕಲಿಯುಗದಲ್ಲಿ ನೋಡ್ತಾ ಇದ್ದೇವೆ. ಆದ್ರೆ ಕೃಷ್ಣ ತನ್ನ ಬಂಧು ಬಾಂಧವರಲ್ಲದೆ ಇದ್ರೂ ಕೂಡ, ತನಗೆ ಯಾವುದೇ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಕೂಡ ಇಡೀ ತನ್ನ ಸಮಾಜದಲ್ಲಿ, ತನ್ನ ರಾಜ್ಯದಲ್ಲಿ, ತನ್ನ ಅಧಿಕಾರದ ಅಡಿಯಲ್ಲಿ ಯಾರೆಲ್ಲ ಬರ್ತಾರೋ ಅವರನ್ನೆಲ್ಲ ತನ್ನ ಬಾಂಧವರು, ತನ್ನ ಬಂಧು ಬಳಗ ಎಂತಲೇ ಭಾವಿಸಿದ್ದ ಅನ್ನೋದನ್ನ ಅವನು ಪ್ರತಿಯೊಂದು ನಡೆಯಿಂದ ಆತ ಸಾಬೀತುಪಡಿಸಿದ್ದ. ಉದಾಹರಣೆಗೆ ದ್ರೌಪದಿ ಆತನಿಗೆ ಯಾವುದೇ ರೀತಿಯಲ್ಲೂ ರಕ್ತ ಸಂಬಂಧದವಳಲ್ಲ. ಆದರೆ ಕೃಷ್ಣನನ್ನ ತನ್ನ ಅಣ್ಣ ಎನ್ನುವುದಾಗಿ ಸ್ವೀಕರಿಸಿತು. ಹಾಗೆ ಕೃಷ್ಣ ಕೂಡ ಆ ದ್ರೌಪದಿಯನ್ನ ತನ್ನ ತಂಗಿಗಿಂತಲೂ ಹೆಚ್ಚಿನದಾಗಿ ಪ್ರೀತಿಸಿದ. ಇದನ್ನು ನಾವು ಮುಂದೆ ದ್ರೌಪದಿ ವಸ್ತ್ರಾಪಹರಣದಲ್ಲೂ, ಮುಂದೆ ದ್ರೌಪದಿ ಯಾವ ರೀತಿಯಾಗಿ ಕೌರವರ ಮೇಲೆ ಸೇಡನ್ನ ಸಾಧಿಸಿ ಮಹಾಭಾರತ ಯುದ್ಧವನ್ನ ಕೃಷ್ಣನ ಸಾರಥ್ಯದಲ್ಲಿ ನಡೆಸುವ ಹಾಗೆ ಮಾಡ್ತಾಳಲ್ಲ, ಅದೆಲ್ಲದರಲ್ಲೂ ಕೂಡ ಆ ದ್ರೌಪದಿಗಾಗಿ ಕೃಷ್ಣ ಮಾಡಿದಂತಹ ಕೆಲಸಗಳನ್ನ ನೋಡಬಹುದು. ಬಹುಶಃ ಒಬ್ಬ ಸ್ವಂತ ತಂಗಿಯೂ ಕೂಡ ಅಣ್ಣ ಮಾಡಿದಂತಹ ಕೆಲಸಗಳನ್ನ ಕೃಷ್ಣ ಮಾಡಿದ್ದ ದ್ರೌಪದಿಗಾಗಿ. ಇದೆಲ್ಲದರಿಂದ ತಿಳಿಯುವಂಥದ್ದು ಏನಂತಂದ್ರೆ, 5,000 ವರ್ಷಗಳ ಹಿಂದೆ ಬಹುಶಃ ನಾವು ಇತಿಹಾಸವನ್ನ ಓದಿದಾಗ
ಇತಿಹಾಸದಲ್ಲಿ ಸ್ತ್ರೀಯರಿಗೆ ಬಹಳಷ್ಟು ಹೀನಾಯವಾದಂತಹ ಸ್ಥಿತಿಗತಿಗಳಿತ್ತು. ಅವರನ್ನ ಕೇವಲ ಮನೆಗೆಲಸಗಳಿಗೆ ಸೀಮಿತವಾಗಿಸಲಾಗಿತ್ತು, ಅಥವಾ ಅವರಿಗೆ ಯಾವುದೇ ರೀತಿ ಅಧಿಕಾರ ಇರಲಿಲ್ಲ, ವೇದಗಳನ್ನು ಓದುವಂತಿರ್ಲಿಲ್ಲ, ಮಂತ್ರಗಳನ್ನು ಕಲಿಯುವಂತಿರ್ಲಿಲ್ಲ, ಅಥವಾ ದೇವಸ್ಥಾನಗಳ ಎಲ್ಲಾ ಕೆಲಸಗಳಲ್ಲಿ ಭಾಗಿಯಾಗುವಂತಿರ್ಲಿಲ್ಲ. ಇಂಥದನ್ನೆಲ್ಲ ನಾವು ಕೆಲವೊಮ್ಮೆ ಓದಿ ಎಲ್ಲೋ ಒಂದು ರೀತಿಯಲ್ಲಿ ದಾರಿ ತಪ್ಪುತ್ತೇವೆ. ಆದ್ರೆ 5,000 ವರ್ಷಗಳ ಹಿಂದೆ ಆ ದ್ವಾಪರಾಯುಗದಲ್ಲಿ ಕೃಷ್ಣನ ಆಡಳಿತದಲ್ಲಿ ಸ್ತ್ರೀಯರು ಯಾವ ರೀತಿಯಾದಂತಹ ಹಕ್ಕು, ಯಾವ ರೀತಿಯಾದಂತಹ ಸೌಲಭ್ಯಗಳಿಂದ ಬದುಕ್ತಾ ಇದ್ರು, ಅವರಿಗೆ ಯಾವ ರೀತಿಯಾದಂತಹ ಸ್ಥಾನಮಾನ ಗೌರವಾದಿಗಳನ್ನ ಕೊಡಲಾಗ್ತಾ ಇತ್ತು ಅನ್ನೋದನ್ನ ಇಂತಹ ಒಂದು ಮಹಾಭಾರತದಂತಹ ಇತಿಹಾಸವನ್ನು ಓದಿದಾಗ ತಿಳಿದು ಬರುತ್ತೆ. ಹಾಗೆ ಕೃಷ್ಣ ಅವರಿಗೆ ಯಾವ ರೀತಿಯಾದಂತಹ ಮಹತ್ವವನ್ನ, ಸ್ತ್ರೀಯರಿಗೆ ಯಾವ ರೀತಿಯಾದಂತಹ ಗೌರವವನ್ನ, ಮಹತ್ವವನ್ನು ಕೊಟ್ಟಿದ್ದೆ ಅನ್ನುವಂಥದ್ದು ಕೂಡ ತಿಳಿದು ಬರುತ್ತೆ. ಆದ್ರಿಂದ ಬಹುಶಃ ಸ್ತ್ರೀಯರನ್ನ ಗೌರವಿಸುವ ವಿಷಯದಲ್ಲಿ, ಅವರನ್ನ ಗೌರವದಿಂದ ಕಾಣುವ ವಿಷಯದಲ್ಲಿ ಕೃಷ್ಣ ಆದರ್ಶ ಎನ್ನುವುದೇ ನನ್ನ ಅಭಿಪ್ರಾಯ. ಹೆಣ್ಣು ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ಹಾಗೆ ಮುಪ್ಪಿನಲ್ಲಿ ಮಕ್ಕಳ ಅಧೀನ ಎನ್ನುತ್ತಾ ಅವಳ ಸ್ವಾತಂತ್ರ್ಯವನ್ನ ಹತ್ತಿಕ್ಕಿದ ಸಂದರ್ಭದಲ್ಲಿ ತ್ರೇತಾಯುಗದಲ್ಲಿ ಸ್ತ್ರೀಯರನ್ನ ಯಾವ ರೀತಿಯಲ್ಲಿ ಗೌರವಿಸ್ತಾ ಇದ್ರು ಎನ್ನುವ ಕುರಿತು ತಮ್ಮ ವಿಚಾರವನ್ನ ಹಂಚಿಕೊಳ್ಬೇಕು ಅಂತ ಸುಹಾಸ್ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹರೇ ರಾಮ. ಇವತ್ತಿನ ಕಾಲದಲ್ಲಿ ಹೆಣ್ಣು ಯಾವ ರೀತಿಯಾಗಿ ಸಮಾಜದಲ್ಲಿ ಬದುಕ್ತಾ ಇದ್ದಾಳೆ ಅನ್ನೋದಕ್ಕೆ ನಾನು ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಸನ್ಮಿತ್ರರಾದಂತಹ ನಾಗೇಂದ್ರ ಅವರು ಸಂಪೂರ್ಣವಾಗಿ ತೆರೆದಿಟ್ಟಿದ್ದಾರೆ. ಆದರೆ ಒಂದು ನಾವು ಇಲ್ಲಿ ಮರೆಯುವಂತಹ ವಿಷಯ ಏನಂದ್ರೆ, ಈ ಪ್ರಕೃತಿಯೇ ಹೆಣ್ಣಿನ ಸ್ವರೂಪ ಅಂತ ಹೇಳ್ತೀವಿ. ಅದು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸುವಂತಹ ಪದ್ಧತಿ ಎಲ್ಲವೂ ಹೆಣ್ಣು ತುಂಬಾ ಗೌರವಕ್ಕೆ ಪಾತ್ರಳಾದವಳು ಅಂತ. ಸಂಸ್ಕೃತದ ಒಂದು ಮಾತೇ ಇದೆ, ಯಂತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಎಲ್ಲಿ ಹೆಣ್ಣನ್ನ ಗೌರವಿಸಲಾಗುತ್ತೋ, ಎಲ್ಲಿ ಹೆಣ್ಣನ್ನ ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ಬಂದು ನೆಲೆಸ್ತಾರೆ. ಅಂದ್ರೆ ಇಲ್ಲಿ ದೇವತೆಗಳು ಅಂತಂದ್ರೆ ಏನು? ಸುಖ ಸಂತೋಷಗಳು ನೆಲೆಸುತ್ತೆ. ನೀವು ಯೋಚನೆ ಮಾಡಿ, ಒಂದು ಮುದ್ದಾದ ಮನೆ ನಡಿಬೇಕು ಅಥವಾ ಒಂದು ಮನೆ ಸುಂದರವಾಗಿ ಸುಸಂಗವಾಗಿ ನಡಿಬೇಕು ಅಂತಂದ್ರೆ ಆ ಮನೆಯ ಯಜಮಾನಿ ನಗುನಗುತ್ತಾ ಇರಬೇಕು. ಬಂದವರನ್ನ ಹಸನ್ಮುಖದಿಂದ ಆಚರಿಸಿ ಉಪಚರಿಸಿ ಮಾಡ್ತಾ ಇದ್ರೆ ಆ ಮನೆಯನ್ನು ನೋಡ್ಲಿಕ್ಕೆ ಎಷ್ಟು ಶೋಭೆ. ಆದ್ರೆ ಇವತ್ತಿನ ಕಾಲದಲ್ಲಿ ಆ ರೀತಿಯಾದಂತಹ ವರ್ತನೆ ಕಾಣ್ತಾ ಇಲ್ಲ. ಅದಕ್ಕೆ ಸಮಾಜವೇ ಒಂದು ಕಾರಣವೇನು ಅಂತ ಅನಿಸ್ತಾ ಇದೆ. ಒಂದು ಹೆಣ್ಣು ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಮುಂದಿನ ಹಂತಕ್ಕೆ ಅಂದ್ರೆ ಉದ್ಯೋಗಕ್ಕಾಗಿ ಅಂತ ತೆರಳಬೇಕಾದ್ರೆ ಮೊದಲನೇದಾಗಿ ಮನೆಯವರಿಂದ ಆತಂಕದ ನೆಲೆಯಲ್ಲಿ, ಕಾಳಜಿಯ ನೆಲೆಯಲ್ಲಿ ಮೊದಲಿಗೆ ನಿಷೇಧ ಒಡ್ಡುತ್ತಾರೆ. ಅದನ್ನು ಪೂರೈಸಿ ತದನಂತರದಲ್ಲಿ ಉದ್ಯೋಗವನ್ನು ಸೇರಿಕೊಂಡ್ರೆ ಅಲ್ಲಿ ಇರುವಂತಹ ಕೆಲವರು ಅವರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಅಥವಾ ಅವರಿಗೆ ಶೋಷಣೆಗಳನ್ನು ನೀಡುವಂಥದ್ದು, ಇದನ್ನೆಲ್ಲ ನಾವು ನಿತ್ಯವಾಗಿ ನೋಡ್ತಾ ಇರ್ತೇವೆ. ಆದರೆ ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ತ್ರೇತೆಯಲ್ಲಿ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಹೇಗೆ ನಡೆಯಿತು, ಅಥವಾ ಒಂದು ಹೆಣ್ಣಿಗೆ ಯಾವ ರೀತಿಯಾದಂತಹ ಮರ್ಯಾದೆಯನ್ನ ಶ್ರೀರಾಮ ಖುದ್ದಾಗಿ ನೀಡುತ್ತಾ ಇದ್ದ, ತನ್ನ ಮೂಲಕ ಈ ಪೀಳಿಗೆಗೆ ಅವನು ಯಾವ ರೀತಿಯಾದಂತಹ ಸಂದೇಶವನ್ನ ರವಾನಿಸಿದ್ದ ಅಂತ ಕೇಳಿದ್ರೆ, ಒಂದು ಸನ್ನಿವೇಶ, ಬೆಳಗಾದರೆ ಪಟ್ಟಾಭಿಷೇಕ ಆಗಬೇಕು. ಹಿಂದಿನ ದಿನ ರಾತ್ರಿಗೆ ತನ್ನ ಚಿಕ್ಕ ತಾಯಿ ಕೈಕೇಯಿಯಿಂದ ಆದಂತಹ ಆಜ್ಞೆ, ಪಟ್ಟದ ಆಸೆಯನ್ನು ಬಿಡಬೇಕು. ಈ ಕೂಡಲೇ ಉಟ್ಟು ಬಟ್ಟೆಯಲ್ಲಿ ಅಥವಾ ನಾರುನುಡಿಯನ್ನು ಉಟ್ಟು ಕಾಡಿಗೆ ತೆರಳಬೇಕು. ಅವಧಿ 14 ವರ್ಷ. ಯಾರಿಗಾದರೂ ಸಾಧ್ಯವ ಸ್ವಾಮಿ? ನಾಳೆ ಬೆಳಿಗ್ಗೆ ಈ ದೇಶದ ರಾಜನಾಗಬೇಕು ಅಂತ ಅಂದುಕೊಂಡಂತಹ ಒಬ್ಬ 16 ವರ್ಷ 17 ವರ್ಷದ ಷೋಡಶ ಪ್ರಾಯ ಹುಡುಗನಿಗೆ ನಾಳೆಯಿಂದ 14 ವರ್ಷ ನೀನು ವನವಾಸವನ್ನು ಮಾಡಬೇಕು ಅಂತಂದ್ರೆ ಇವತ್ತಿನ ಕಾಲದಲ್ಲಾಗಿದೆ ನೀನು ಬೇಡ, ನೀನ್ ಯಾರು ನನಗೆ ಹೇಳಲಿಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡಲಾಗ್ತಿತ್ತು. ಆದರೆ ರಾಮ ಹಾಗೆ ಮಾಡಲಿಲ್ಲ. ಮಹಾಪ್ರಸಾದ ಅಂತ ಸ್ವೀಕರಿಸಿ ತಕ್ಷಣವೇ ಆ ಕಾರ್ಯಕ್ಕೆ ಮುಂದಾಗ್ತಾನೆ. ಇಷ್ಟೇ ಅಲ್ಲ, ಇದಕ್ಕಿಂತ ಹಿಂದಿನ ಪ್ರಕರಣವನ್ನು ತಗೊಂಡ್ರೆ, ಗುರು ಆಜ್ಞೆಯ ಅನುಸಾರವಾಗಿ ಗುರು ಯಜ್ಞವನ್ನ ಕಾಪಾಡಲಿಕ್ಕಾಗಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಿದ್ರೆ ಒಂದು ರಕ್ಕಸಿ ಎದುರಾಗ್ತಾರೆ. ಆ ರಕ್ಕಸಿಯನ್ನು ಸಂಹಾರ ಮಾಡಬೇಕು. ರಕ್ಕಸಿ ಅಂದ್ರೆ ಹೆಣ್ಣು. ಅವಳನ್ನು ಸಂಹಾರ ಮಾಡುವಂತ ಗುರು ಆಜ್ಞೆ ಮಾಡಿದ್ರು ಸಹ ಅವನಲ್ಲಿರುವಂತಹ ಸ್ತ್ರೀ ಗೌರವವನ್ನು ಎಚ್ಚೆತ್ತುಕೊಂಡು
ಆಕೆಯ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಹಿಂಜರಿತಾ ಇರ್ತಾನೆ. ಈ ಮಟ್ಟದ ಗೌರವವನ್ನ ಆತ ಎಲ್ಲ ಹೆಣ್ಣುಗಳಲ್ಲಿ ಕಾಯ್ದಿರಿಸಿಕೊಂಡಿದ್ದ. ಇಷ್ಟೇ ಅಲ್ಲ, ಆ ತಾಟಕೀಯ ಸಂಹಾರದ ಬಳಿಕ ಮುಂದೆ ಕ್ರಮಿಸಿ ಅಹಲ್ಯೋದ್ಧರಣ ಪ್ರಸಂಗ ಅದನ್ನು ತಗೊಂಡ್ರೆ, ತನ್ನ ಪಾದಸ್ಪರ್ಶದಿಂದ ಒಂದು ಕಲ್ಲಾಗಿ ಬಿದ್ದ ಹೆಣ್ಣಿಗೆ ಜನ್ಮ ಮರು ಜೀವನ ಪ್ರಾಪ್ತಿಯಾಯಿತು. ಆ ಕಾರಣಕ್ಕಾಗಿ ಆ ಹೆಣ್ಣು ಈತನ ಕಾಲಿಗೆ ಬಿದ್ದರೆ, ಇಲ್ಲ ನೀವು ಎಷ್ಟಂದ್ರೂ ಸ್ತ್ರೀ, ಈ ಲೋಕಕ್ಕೆ ಸ್ತ್ರೀಗಿಂತ ದೊಡ್ಡವರು ಯಾರೂ ಇಲ್ಲ, ಮಹಿಳೆಗಿಂತ ದೊಡ್ಡವರು ಯಾರೂ ಇಲ್ಲ, ಹಾಗಾಗಿ ನಾನು ನಿಮ್ಮ ಕಾಲಿಗೆ ಬೀಳಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ ಆಕೆಯ ಕಾಲಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾನೆ ಅಂದ್ರೆ, ಆತನ ಸ್ತ್ರೀ ಗೌರವ ಎಷ್ಟು, ಏನು, ಅದರಿಂದ ನಾವು ತಿಳಿಬೇಕಾಗಿರುವಂಥದ್ದು ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಕಲಿಸ್ಕೊಳ್ಬೇಕು. ಇವತ್ತಿನ ಕಾಲದಲ್ಲಿ ಆಡೋದಾದ್ರೆ ಒಂದು ತಮಾಷೆಯ ಮಾತೊಂದಿದೆ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಅದನ್ನು ನಾವು ತರ್ಜಮೆ ಮಾಡ್ಕೊಂಡಿದ್ದು ಹೇಗೆ ಅಂದ್ರೆ, ಹೆಣ್ಣು ಒಲಿದರೆ ನಾರಿ, ಮುನಿದರೆ OLX ನಲ್ಲಿ ಮಾರಿ ಅಂತ. ಹಾಗಾಗಬಾರ್ದು. ಹೆಣ್ಣು ಯಾವತ್ತಿಗೂ ಗೌರವಕ್ಕೆ ಪಾತ್ರಳಾಗಿದ್ದಳು, ಪಾತ್ರಳಾಗಬೇಕು. ಮುಂದೆ ಕೂಡ ನಾವು ಇದನ್ನ ನಡೆಸ್ಕೊಂಡು ಹೋಗ್ಬೇಕು. ಯಾಕೆಂತಂದ್ರೆ, ನಮ್ಮ ಸರ್ಕಾರದ ಒಂದು ಸುತ್ತಲೇ ಇರುವಂತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹಾಗಾಗಿ ಮಹಿಳೆಯ ಶಿಕ್ಷಣ, ಆಕೆಯ ಗೌರವ ಯಾವತ್ತಿಗೂ ಒಳ್ಳೆಯದನ್ನೇ ನಡೆಸುವಂಥದ್ದು ಬಿಟ್ರೆ ಅದರಿಂದ ಕೆಡುಕು ಯಾವತ್ತಿಗೂ ಸಾಧ್ಯ ಇಲ್ಲ. ಹಾಗಾಗಿ ರಾಮನೇ ಇವತ್ತಿನ ಕಾಲಕ್ಕೆ ಸ್ತ್ರೀಯನ್ನು ಗೌರವಿಸುವ ವಿಚಾರದಲ್ಲಿ ನಮಗೆ ಹೆಚ್ಚು ಪ್ರಸ್ತುತ ಅಂತ ಅನ್ನಿಸ್ತಾರೆ, ಆದರ್ಶ ಅಂತ ಅನ್ನಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಒಬ್ಬ ಅಧಿಕಾರದಲ್ಲಿರುವಂತಹ ವ್ಯಕ್ತಿಯ ಮೇಲೋ ಅಥವಾ ಪ್ರಭಾವಿ ವ್ಯಕ್ತಿಯ ಮೇಲೋ ಅಪವಾದ ಬಂದಾಗ ಇವತ್ತಿನ ದಿನದಲ್ಲಿ ಆ ವ್ಯಕ್ತಿ ಆ ಅಪವಾದದಿಂದ ಮುಕ್ತವಾಗಲಿಕ್ಕೆ ಏನೆಲ್ಲ ಮಾಡ್ತಾನೆ ಎನ್ನುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ರಾಜನ ಸ್ಥಾನದಲ್ಲಿ ಇದ್ದು ಕೂಡ ಇನ್ನೊಬ್ಬರನ್ನ ಶಿಕ್ಷಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದು ತನ್ನ ಮೇಲೋ ಅಥವಾ ತನ್ನವರ ಮೇಲೋ ಅಪವಾದ ಬಂದಾಗ ಕೃಷ್ಣನು, ರಾಮನು ಹೇಗೆ ನಡೆದುಕೊಂಡ, ಅವರ ಆದರ್ಶ ನಮ್ಮ ಪಾಲಿಗೆ ಹೇಗೆ ಆದರ್ಶವಾಗುತ್ತೆ ಎನ್ನುವುದನ್ನ ನೋಡೋಣ. ಈ ಕುರಿತು ಮೊದಲಿಗೆ ಅಭಿಪ್ರಾಯವನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ ಶಿವಕುಮಾರ್ ಅವರು. ಹೊಗಳಿದಾಗ ಮನಸ್ಸು ಹಿಗ್ಗುತ್ತದೆ, ತೆಗಳಿದಾಗ ಮನಸ್ಸು ಕುಗ್ಗುತ್ತದೆ. ಇದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಲ್ಲಿಯೂ ಇರುವಂತಹ ಸ್ವಭಾವ. ಹಾಗೆಯೇ ವ್ಯಕ್ತಿಯನ್ನ ಶ್ಲಾಘಿಸಿದಾಗ ಅವನಿಂದ ಬರುವ ಪ್ರತಿಕ್ರಿಯೆಗೂ, ಅವನ ಮೇಲೆ ಅಪವಾದವನ್ನು ಹೊರಿಸಿದಾಗ ಬರುವಂತಹ ಪ್ರತಿಕ್ರಿಯೆಗೂ ಬಹಳ ವ್ಯತ್ಯಾಸ ಇರುತ್ತದೆ. ಅಪವಾದ ಬಂದಾಗ ರಾಮ ಹೇಗೆ ಅದನ್ನು ಸ್ವೀಕರಿಸಿದ ಅನ್ನೋದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ನಮಗೆ ರಾಮಾಯಣವೇ ತೆರೆದುಕೊಡುತ್ತದೆ. ರಾಮ ತನ್ನ ತಂದೆಗೋಸ್ಕರವಾಗಿ ಕಾಡನ್ನು ಸೇರಿದ, ಸುಖ ಸಂತೋಷವನ್ನು ಕಳೆದುಕೊಂಡ, ಎಲ್ಲ ಆದ ಮೇಲೆ ರಾವಣಾದಿಗಳ ಸಂಹಾರ ಆಗಿ ಮತ್ತೆ ಪಟ್ಟಾಭಿಷಿಕ್ತರಾಗಿ ಇನ್ನೇನು ಸುಖದ ದಿನಗಳನ್ನು ಕಾಣಬೇಕು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿರುವಾಗ ರಾಮರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾದ ಒಬ್ಬ ಮಡಿವಾಳ ಹೇಳ್ತಾನೆ, ಬಿಟ್ಟ ಹೆಂಡತಿಯನ್ನ ಮತ್ತೆ ಪುನಃ ಸೇರಿಸಿಕೊಳ್ಳುವುದಕ್ಕೆ ನಾನೇನು ರಾಮ ಅಲ್ಲ ಅಂತ. ರಾಮ ನೇರವಾಗಿ ಈ ಮಾತನ್ನು ಕೇಳಲಿಲ್ಲ. ರಾಮನಿಗೆ ಸಂಬಂಧಪಟ್ಟವರು ಕೇಳಿಸಿಕೊಂಡು ಬಂದು ರಾಮನಿಗೆ ಹೇಳ್ತಾರೆ. ಸಾಮಾನ್ಯರಾಗಿದ್ರೆ ಏನ್ ಮಾಡ್ತಾ ಇದ್ರು ಅಥವಾ ಏನ್ ಮಾಡಬಹುದಾಗಿತ್ತು ಅಂತಂದ್ರೆ, ಯಾವ ವ್ಯಕ್ತಿ ಹೇಳಿದ್ದಾನೋ ಆ ವ್ಯಕ್ತಿಯ ಮೇಲೆ ಸಿಟ್ಟು ಮಾಡಿಕೊಳ್ಳಬಹುದಾಗಿತ್ತು, ಅಧಿಕಾರದಲ್ಲಿದ್ದಂತಹ ವ್ಯಕ್ತಿ ಆದ್ರೆ ಶಿಕ್ಷಿಸಬಹುದಾಗಿತ್ತು, ಅಥವಾ ಆತನ ವಂಶವನ್ನೇ ನಿರ್ವಂಶ ಮಾಡಿಬಿಡಬಹುದಾಗಿತ್ತು, ಅಥವಾ ಅವನನ್ನು ಯಾವ ರೀತಿಯಲ್ಲಾದ್ರೂ ಕೂಡ ತನ್ನ ಅಧಿಕಾರ ವಲಯಕ್ಕೆ ಒಳಪಡಿಸಿಕೊಂಡು ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬಹುದಾಗಿತ್ತು. ಆದರೆ ರಾಮ ತನ್ನ ಬಗ್ಗೆ ಬಂದಂತಹ ಅಪವಾದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ ಅನ್ನೋದು ಬಹಳ ದೊಡ್ಡ ವಿಷಯ ಆಗುತ್ತದೆ. ಅಪವಾದವನ್ನು ಹೇಳಿದವನ ಮೇಲೆ ಸಿಟ್ಟು ಮಾಡಿಕೊಳ್ಳಲಿಲ್ಲ, ಅಪವಾದವನ್ನು ಹೇರಿದವನ ಮೇಲೆ ನಿಂದನೆಯ ಮಾತುಗಳನ್ನು ಆಡಲಿಲ್ಲ, ಅಪವಾದವನ್ನು ಹೇರಿದವನ ಮೇಲೆ ವೈಮನಸ್ಸನ್ನು ತಾಳಲಿಲ್ಲ, ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂದಾಗಲಿಲ್ಲ. ಬದಲಿಗೆ ಅಪವಾದವನ್ನು ಸೂಕ್ಷ್ಮವಾಗಿ ಆಲಿಸಿದ ರಾಮ ಒಬ್ಬ ರಾಜನಾಗಿ, ಒಬ್ಬ ಅಧಿಕಾರಿಯಾಗಿ ಹೇಗೆ ವರ್ತಿಸಬೇಕು ಅಂತ ತೀರ್ಮಾನ ಮಾಡಿದ. ರಾಜಾರಾಮನಾಗುವುದಕ್ಕೋಸ್ಕರವಾಗಿ
ತನ್ನ ಸಂಸಾರದ ಸುಖವನ್ನೇ ಬಲಿ ಕೊಡುವುದಕ್ಕೆ ಮುಂದಾಗುತ್ತಾನೆ. ನಿಜವಾಗಿಯೂ ಅಪವಾದವನ್ನು ಹೊರಿಸಿದವನ ಮೇಲೆ ಶಿಕ್ಷೆಯನ್ನು ರಾಮ ಕೊಡಲಿಲ್ಲ. ರಾಮ ತನ್ನನ್ನೇ ತಾನು ಶಿಕ್ಷಿಸಿಕೊಳ್ತಾನೆ. ತನ್ನ ಪ್ರೀತಿಯ ಪತ್ನಿಯಾದ ಸೀತೆಯನ್ನು ಪರೀಕ್ಷಿಸುವುದಕ್ಕೆ ಒಂದು ವೇದಿಕೆಯನ್ನು ಹಾಕಿಕೊಡ್ತಾನೆ. ಮಡಿವಾಳ ಕೇವಲ ಬಟ್ಟೆಯನ್ನು ಮಾತ್ರ ಮಡಿ ಮಾಡಿದ್ದಲ್ಲ, ಸಮಾಜದ ಬಟ್ಟೆಯನ್ನು ಅರ್ಥಾತ್ ದಾರಿಯನ್ನು ಮಡಿ ಮಾಡುವ ಕೆಲಸವನ್ನು ಮಾಡುತ್ತಾನೆ. ಆ ಮೂಲಕ ರಾಮ ಪರಿಶುದ್ಧಳಾದ ತನ್ನ ಪತ್ನಿಯನ್ನು ಮತ್ತಷ್ಟು ಪರಿಶುದ್ಧವಾಗಿ ಲೋಕದಲ್ಲಿ ತೋರಿಸುವುದಕ್ಕಾಗಿ ಅವಳನ್ನ ಕಾಡಿಗೆ ಕಳಿಸ್ತಾನೆ. ಕಾಡಿಗೆ ಕಳಿಸಿದ ಮೇಲೆ ರಾಮ ಸಂತೋಷವಾಗಿಲ್ಲ. ಪ್ರತಿ ನಿತ್ಯವೂ ಕೂಡ ಸೀತೆಯನ್ನು ನೆನೆದು ತನ್ನೊಳಗೆ ತಾನು ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಮುಂದಾಗುತ್ತಾನೆ. ಇವತ್ತು ಸಾಮಾನ್ಯವಾಗಿ ಅಧಿಕಾರದಲ್ಲಿರುವವರು ಅಥವಾ ಅಧಿಕಾರಗಳನ್ನ ನಡೆಸ್ತಾ ಇರುವವರು ತಮ್ಮ ಬಗ್ಗೆ ಅನೇಕ ಅಪವಾದಗಳು ಬಂದಾಗಲೂ ಕೂಡ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತಂದ್ರೆ, ಹಣದ ಹೊಳೆಯನ್ನೇ ಸುರಿಸಿ ತಮ್ಮ ಕೇಸನ್ನ ಕ್ಲೋಸ್ ಮಾಡಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಕೊಲೆ, ಸುಲಿಗೆ, ದರೋಡೆ ಹೀಗೆ ನಾನಾ ವಿಧವಾದಂತಹ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿದ್ರು ಕೂಡ ಅಧಿಕಾರವನ್ನು ವಹಿಸಿಕೊಳ್ಳುವುದಕ್ಕೆ, ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೋರಾಟವನ್ನು ಮಾಡುತ್ತಾರೆ. ಆದ್ರೆ ರಾಮ ತನ್ನನ್ನೇ ತಾನು ಶಿಕ್ಷಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾನೆ. ಇದು ಬಹಳ ಪ್ರಮುಖವಾದ ವಿಷಯ ಅಂತ ನನಗನ್ನಿಸ್ತದೆ. ಒಂದು ಪ್ರಸಿದ್ಧವಾದ ಮಾತಿದೆ, ಒಂದು ನಾಡನ್ನು ಉಳಿಸುವುದಕ್ಕೆ ಬೇಕಾಗಿ ಒಂದು ಗ್ರಾಮವನ್ನಾದರೂ ಬಲಿ ಕೊಡಬಹುದಂತೆ, ಒಂದು ಗ್ರಾಮವನ್ನು ಉಳಿಸುವುದಕ್ಕೆ ಒಂದು ಕುಟುಂಬವನ್ನು, ಒಂದು ಕುಟುಂಬವನ್ನು ಉಳಿಸುವುದಕ್ಕೆ ಒಬ್ಬ ಸದಸ್ಯನನ್ನು ಬಲಿ ಕೊಟ್ಟರೂ ಅಪರಾಧ ಇಲ್ಲ ಅಂತ ಹೇಳ್ತದೆ. ಹಾಗಾಗಿ ರಾಮ ತನ್ನ ರಾಜ್ಯದ ಸುಖವನ್ನು ಉಪೇಕ್ಷೆ ಮಾಡದೆ ತನ್ನ ಸಂಸಾರದ ಸುಖವನ್ನು ಬಲಿ ಕೊಡುವುದಕ್ಕೆ ಮುಂದಾಗುತ್ತಾನೆ. ಹಾಗಾಗಿ ರಾಮ ಅಪವಾದವನ್ನು ಹೇಗೆ ಸ್ವೀಕರಿಸ್ತಾನೆ ಅನ್ನುವಂತಹ ವಿಷಯದಲ್ಲಿ ಅತ್ಯಂತ ಪರಿಪೂರ್ಣವಾದಂತಹ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಅಪವಾದದ ವಿಚಾರ ಬಂದಾಗ ಸೀತಾರಾಮನಾಗಿದ್ದಂತಹ ಶ್ರೀರಾಮಚಂದ್ರ ರಾಜಾರಾಮನಾಗಿ ಗುರುತಿಸಿಕೊಂಡು ತನ್ನ ದೊಡ್ಡತನವನ್ನ ಮೆರೆದ. ಅದೇ ರೀತಿ ಶ್ರೀಕೃಷ್ಣ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾನೆ ಎನ್ನುವುದನ್ನ ಆದಿತ್ಯ ಹೆಗಡೆಯವರ ಮಾತಿನ ಮೂಲಕ ಕೇಳೋಣ. ಇವತ್ತಿನ ಕಾಲದಲ್ಲಿ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ಒಂದು ಬೀದಿಯ ಮಧ್ಯದಲ್ಲಿ 10 ಮನೆಗಳ ಮಧ್ಯದಲ್ಲಿ ಒಂದು ಮನೆ ಇದೆ ಅಂತಾದ್ರೆ, ಆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಯಾವುದೋ ಒಬ್ರು ಕಳ್ಳರು ಹಗಲಲ್ಲಿ ಬಂದು ಕಳ್ಳತನ ಮಾಡಿಕೊಂಡು ಹೋದ್ರು, ಅಕ್ಕಪಕ್ಕದ ಮನೆಯವರಿಗೆ ಆ ಮನೆಯಲ್ಲಿ ಏನಾಗಿದೆ ಅಂತ ಗೊತ್ತೇ ಆಗುವುದಿಲ್ಲ. ಯಾರಾದ್ರೂ ನೋಡಿದ್ರು ಅದ್ರ ಬಗ್ಗೆ ಚಿಂತೆಯೇ ಮಾಡದೆ ಅವರಷ್ಟಕ್ಕೆ ಅವರವರ ಕೆಲಸದಲ್ಲಿ ತೊಡಗಿರ್ತಾರೆ. ಅದೇ ಆ ಮನೆಯ ವ್ಯಕ್ತಿ ರಾತ್ರಿ 8 ಗಂಟೆಯ ನಂತರ ಯಾವುದಾದ್ರೂ ಒಂದು ಹೆಣ್ಣನ್ನು ಆ ಮನೆಗೆ ಕರ್ಕೊಂಡು ಬಂದ ಅಂತಾದ್ರೆ, ಸ್ವಲ್ಪ ಹೊತ್ತಾದ್ಮೇಲೆ ಅವಳನ್ನ ವಾಪಸ್ ಕಳಿಸಿದ ಅಂತಾದ್ರೆ, ಮಾರನೇ ದಿವಸ ಇಡೀ ಬೀದಿಯಲ್ಲಿ ಅಷ್ಟೂ ಮನೆಯವರು ಆ ವಿಷಯ ಮಾತಾಡ್ತಾರೆ. ಎಲ್ಲರೂ ನಾನು ನೋಡಿದ್ದೇನೆ ಅಂತ ಕೈ ಎತ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಅಪವಾದ ಹೇರುವುದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಮತ್ತೆ ಆ ಅಪವಾದ ಹಾಕುವುದು ಬಹಳ ಸುಲಭದ ಕೆಲಸ. ಅದರಲ್ಲೂ ಇವತ್ತಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಯಾವುದೋ ಒಂದಷ್ಟು ಸುಳ್ಳು ಅಂಕಿಅಂಶಗಳನ್ನು ಹಾಕಿ ಒಂದು ವಿಡಿಯೋ ಮಾಡಿ ಅಥವಾ ಬೇರೆ ಏನಾದರೂ ಬರೆದು ಒಂದು ಪೋಸ್ಟ್ ಮಾಡಿದ್ದೇವೆ ಅಂತಾದ್ರೆ, ಅದು ಬಹಳ ಬೇಗ ತುಂಬಾ ಗಾಢವಾಗಿ ಪರಿಣಾಮ ಬೀಳ್ತದೆ, ಎಲ್ಲರಿಗೂ ತಲುಪ್ತದೆ. ಹೀಗೆ ಅಪವಾದ ಹಾಕುವುದು ಬಹಳ ಸುಲಭ ಆಗಿದೆ. ಹಾಗಾದ್ರೆ ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೃಷ್ಣ ಹೇಗೆ ನಮಗೆ ಆದರ್ಶ ಆಗಬಲ್ಲ ಅಂತ ಆಲೋಚನೆ ಮಾಡಿದರೆ 2 ವಿಷಯ ಅಂತ ಅನ್ನಿಸ್ತದೆ ನನಗೆ. ಒಂದು, ಬಂದ ಅಪವಾದಗಳಿಗೆ ನಾವು ಮಾತಾಡಿ ಸಮರ್ಥನೆ ಕೊಡುವುದಲ್ಲ, ನಮ್ಮ ಕೆಲಸವೇ ಸಮರ್ಥನೆ ಆಗಬೇಕು. ಹೇಗೆ ಕೇಳಿದ್ರೆ, ಕೃಷ್ಣನ ಮೇಲೆ ನಾರಿ ಚೋರ, ಸೀರೆ ಚೋರ, ನವನೀತ ಚೋರ ಹೀಗೆಲ್ಲ ಅಪವಾದಗಳು ಬಂತು. ಇಡೀ ಜೀವನದಲ್ಲಿ ಕೃಷ್ಣ ಒಂದೇ ಒಂದು ಸಂದರ್ಭದಲ್ಲಿಯೂ ಆ ಅಪವಾದಗಳಿಗೆ ಸಮರ್ಥನೆ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಅದೇ ಕೃಷ್ಣ ನರಕಾಸುರನ ಸೆರೆಯಲ್ಲಿದ್ದ 16,000 ಹೆಂಗಳೆಯರ ಮಾನವನ್ನು ಕಾಪಾಡಿದಾಗ ಆ ಅಪವಾದ ಹೋಗುತ್ತದೆ, ಹೆಂಗಳೆಯರ ರಕ್ಷಕ ಅನ್ನುವಂತಹ ಹೆಸರು ಬರ್ತದೆ. ಇನ್ನೊಂದು, ಶಮಂತಕ ರತ್ನ, ಅದು ಅಪಹರಣ ಆದಾಗ ಇವನ ಮೇಲೆ ಅಪವಾದ ಬಂತು. ಆಗ ನಮ್ಗೆಲ್ಲ ಕಥೆ ಗೊತ್ತಿದೆ. ಒಳ್ಳೆಯ ಈ ಪತ್ತೆದಾರಿ ಕಾದಂಬರಿಯನ್ನ ಓದಿದ ಅನುಭವ ಆಗ್ತದೆ. ಆ ಶಮಂತಕ ರತ್ನವನ್ನ ಕೃಷ್ಣ ಹೇಗೆ ಹುಡುಕಿಕೊಂಡು ಹೋಗಿ ಆ ಅಪವಾದವನ್ನ ಹೇಗೆ ಕಳೆದುಕೊಂಡ ಅಂತ. ಹೀಗೆ ಮಾತಲ್ಲದೆ ಕೇವಲ ಕೃತಿಯಿಂದಲೇ ಸಮರ್ಥನೆ ಮಾಡುವುದು ಒಂದು. ಮತ್ತೊಂದು ದಾರಿ, ಆ ಅಪವಾದ ಬರುವ ಮುನ್ನವೇ ಜಾಗ್ರತೆ ಮಾಡುವುದು. ಬಹುಶಃ ಈ 2 ಪ್ರಕರಣಗಳಿಂದ ಕೃಷ್ಣ ಆ ಪಾಠ ಕಲಿತ ಅಂತ ಅನಿಸ್ತದೆ. ಮುಂದೆ
ಮಹಾಭಾರತ ಯುದ್ಧಕ್ಕಿಂತ ಮುಂಚೆ ಕೃಷ್ಣ ಕೌರವನ ಆಸ್ಥಾನಕ್ಕೆ ಸಂಧಾನಕ್ಕೆ ಅಂತ ಹೋಗ್ತಾನೆ. ಸಂಧಾನ ಮುರಿದು ಬೀಳ್ತದೆ. ಆಗ ಕೃಷ್ಣ ವಿದುರನಲ್ಲಿ ಒಂದು ಮಾತು ಹೇಳ್ತಾನೆ. ಗೊತ್ತಿತ್ತು ಕೌರವ ಯಾವ ಕಾರಣಕ್ಕೂ ಸಂಧಾನಕ್ಕೆ ಒಪ್ಪುವುದಿಲ್ಲ, ಸಂಧಾನ ಮುರಿತದೆ ಅಂತ ಗೊತ್ತಿತ್ತು. ಆದರೂ ಪ್ರಯತ್ನ ಮಾಡಿದೆ. ಯಾಕೆ ಕೇಳಿದ್ರೆ, ಮುಂದೊಂದು ದಿವಸ ನನ್ನ ಮುಂದಿನ ಪೀಳಿಗೆ ಸರ್ವಸಮರ್ಥನಾದ ಕೃಷ್ಣನಿದ್ದೂ ಒಂದು ಸಂಧಾನದ ಪ್ರಯತ್ನ ಮಾಡಲಿಲ್ಲ. ಆ ಪ್ರಯತ್ನ ಮಾಡಿದ್ರೆ ಸಂಧಾನ ಆಗ್ತಿತ್ತೇನೋ, ಇಷ್ಟೆಲ್ಲ ಸಾವು ನೋವು ತಪ್ಪಿಸಬಹುದಿತ್ತೇನೋ ಅಂತ ಮುಂದಿನ ಪೀಳಿಗೆಯವರು ನನ್ನ ಮೇಲೆ ಅಪವಾದ ಹಾಕಬಾರದಲ್ಲ, ಹಾಗಾಗಿ ಪ್ರಯತ್ನ ಮಾಡಿದ್ದೇನೆ ಅಂತ. ಹೀಗೆ ಒಂದು ಅಪವಾದ ಬಂದಾಗ ಅದನ್ನು ಸಮರ್ಥವಾಗಿ ಎದುರಿಸುವುದು, ಮತ್ತೊಂದು ಅಪವಾದ ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು, ಜಾಗ್ರತೆ ಮಾಡುವುದು, ಇದು ಎರಡು ಕೃಷ್ಣನ ತಂತ್ರ ಅಂತ ನನಗನ್ನಿಸ್ತದೆ. ಹಾಗಾಗಿ ಈ ಅಪವಾದ ಅನ್ನುವ ವಿಷಯ ಏನಿದೆ ಅದರಲ್ಲಿ ಕೃಷ್ಣನೇ ಹೆಚ್ಚು ಆದರ್ಶನಾಗಿ ಕಾಣಿಸ್ತಾನೆ ಅಂತ ನನ್ನ ಅಭಿಪ್ರಾಯ. ಒಂದು ಬೀಗದ ಕೈ ಇರುವಂತೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಇದ್ದೇ ಇರ್ತದೆ. ಆದರೆ ಆ ಸಮಸ್ಯೆ ಬಂದಾಗ ನಾವು ಉದ್ವೇಗಕ್ಕೆ ಒಳಗಾಗಿ ಅಥವಾ ಅದನ್ನು ಸ್ವೀಕರಿಸುವ ರೀತಿಯಲ್ಲಿಯೇ ನಮ್ಮಲ್ಲಿ ಏನೋ ದೋಷ ಉಂಟಾಗಿ ಆ ಸಮಸ್ಯೆಗೆ ಪರಿಹಾರವೇ ಇಲ್ವೇನೋ ಅಂತೇಳಿ ಭಾವಿಸಿ ಒಂದೋ ನಾವು ಡಿಪ್ರೆಷನ್ನಿಗೆ ಹೋಗ್ತೇವೆ ಅಥವಾ ಜೀವ ಕಳೆದುಕೊಳ್ಳುವಂತಹ ಮಟ್ಟಕ್ಕೂ ಬರ್ತೇವೆ. ಕೆಲವೊಮ್ಮೆ ಅತಿ ಸಣ್ಣ ವಿಚಾರಕ್ಕೆ ನಮ್ಮ ದೃಷ್ಟಿಕೋನವೇ ಬದಲಾಗಿ ದೊಡ್ಡ ರೀತಿಯ ಒಂದು ಬೆಲೆಯನ್ನು ತೆರಬೇಕಾಗತ್ತೆ. ಆದರೆ ಇಂತಹ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬಹುದು ಅಂಥೇಳಿ ಶಾಂತ ಚಿತ್ತವಾಗಿ ಯೋಚಿಸಿದರೆ ಖಂಡಿತವಾಗಿಯೂ ಪರಿಹಾರ ಸಿಕ್ಕೇ ಸಿಗತ್ತೆ. ಅದನ್ನು ಇವತ್ತಿನ ಜನತೆ ರಾಮನ ಆದರ್ಶದಿಂದ ಹೇಗೆ ಕಲಿತುಕೊಳ್ಬೇಕು ಎನ್ನುವುದಾಗಿ ಮಾತಾಡ್ತಾ ಇದ್ದಾರೆ ಸುಹಾಸ್ ಭಟ್ ಜಟ್ಟಿಮನೆಯವರು. ಸಮಸ್ಯೆ ಯಾರಿಗಿಲ್ಲ ಸ್ವಾಮಿ? ಸಮಸ್ಯೆ ಎಲ್ಲರಿಗೂ ಇರುವಂಥದ್ದು ಸಮಸ್ಯೆ. ಸಮಸ್ಯೆ ಇಲ್ಲದೆ ಬದುಕುವುದು ಜೀವನ ಅಲ್ಲ, ಸಮಸ್ಯೆ ಇರುವುದನ್ನು ಪರಿಹರಿಸಿಕೊಂಡು ಬದುಕುವುದು ಜೀವನ. ಹಾಗಿದ್ದಾಗ ನಾವು ರಾಮನನ್ನು ನೋಡಿಕೊಂಡು ಆತ ಎಷ್ಟು ಸಮಸ್ಯೆಗಳನ್ನು ಎದುರಿಸಿದ, ಹಾಗಾದ್ರೆ ಆ ಎದುರಿಸುವಾಗ ಅವನ ಮಾನಸಿಕ ಸ್ಥಿತಿಗತಿ ಹೇಗಿತ್ತು ಅದನ್ನು ನಾವು ಆಲೋಚನೆ ಮಾಡಬೇಕು. ಇವತ್ತಿಗೆ ನಾವು ಒಂದು ಸಮಸ್ಯೆ, ಮನೆ EMI ಕಟ್ಟಲಿಲ್ಲ ಅನ್ನೋಕ್ಕೂ ಅಯ್ಯೋ ದೇವರೇ ಜೀವನವೇ ಮುಗಿದೋಯ್ತು. ಬೇಡ, ಇವತ್ತಿನ ಸಣ್ಣ ಮಕ್ಕಳನ್ನು ತಗೊಳ್ಳಿ, 10ನೇ ಕ್ಲಾಸ್ ಸೆಕೆಂಡ್ PUC ಎಕ್ಸಾಮ್ ಫೇಲ್ ಆದ್ರು ಅಂದ ತಕ್ಷಣ ಇಲ್ಲ ನನ್ನ ಜೀವನ ಇಲ್ಲಿಗೆ ಮುಗೀತು, ನಾನಿನ್ನು ಬದುಕಿದ್ರು ವ್ಯರ್ಥ. ಹೀಗೆ ಒಂದೊಂದು ಸಮಸ್ಯೆ ಬರ್ತಾ ಇದ್ದ ಹಾಗೆ ಜೀವನಕ್ಕೆ ತನ್ನ ಅಂತ್ಯವನ್ನು ಹಾಡ್ಕೊಳ್ಳುವಂಥದ್ದು. ಹೀಗಿದ ಕ್ಷುಲ್ಲಕ ಕಾರಣಗಳಿಗೋಸ್ಕರ ತಮ್ಮ ಅಮೂಲ್ಯವಾದ ಜೀವನವನ್ನು ಬಲಿಕೊಡುವಂಥದ್ದು ಇಂತಿಂತ ಹುಚ್ಚು ಪ್ರಯತ್ನ ಅಂತ ನಾವು ಕರಿತೇವೆ. ಹೀಗೆ ಮಾಡ್ತಾ ಇದ್ದಾರೆ. ಆದರೆ ರಾಮನ ಜೀವನವನ್ನು ಪರಿಗಣನೆಗೆ ತಗೊಂಡ್ರೆ ಎಷ್ಟು ಸಮಸ್ಯೆ ಸರೋವರ ಅಂತ ಹೇಳ್ಬೋದು. ಕಾಡು ಮೇಡು ಸುತ್ತದ, ಅದರಲ್ಲೂ ಮೊದಲು ಪಾದುಕೆ ಇತ್ತು, ಭಾರತ ಬಂದು ಅದನ್ನು ತಗೊಂಡೋದ, ಬರಿಗಾಲಲ್ಲಿ ಮತ್ತೆ ಉಳಿದಂತಹ ಕಾಡನ್ನು ಸುತ್ತುವಂತಹ ಪರಿಸ್ಥಿತಿ ಬಂತು. ಮತ್ತೆ ಮುಂದಾಗಿ ಹೆಂಡತಿಯನ್ನು ಕಳೆದುಕೊಂಡ. ಸರಿ, ಅದನ್ನ ಹೆಂಡತಿಯನ್ನು ಹುಡುಕುವಾಗ ಸಲುವಾಗಿ ಇಡೀ ಪ್ರಾಣಿ ಸಂಕುಲದಲ್ಲಿ ಅತಿ ಚಂಚಲ ಸ್ವಭಾವವನ್ನು ಹೊಂದಿರುವಂತಹ ಪ್ರಾಣಿ ಅಂತಂದ್ರೆ ಮಂಗ. ಅಂತಹ ಮಂಗಗಳ ಸಾಮ್ರಾಜ್ಯವನ್ನ ಸುಸಾಂಗವಾಗಿ 2000 ಕಿಲೋಮೀಟರ್ಗಳವರೆಗೆ ನಡೆಸ್ಕೊಂಡು ಹೋಗಿ ಅವುಗಳನ್ನೇ ಬಳಸಿಕೊಂಡು ಒಂದು ಸುವರ್ಣ ಲಂಕೆಯನ್ನೇ ಭೇದನ ಮಾಡದ. ಹೀಗೆ ಹಂತ ಹಂತವಾಗಿ ಆ ಯುದ್ಧದಲ್ಲಾದ್ರೂ ಒಂದೇ ಸಲಕ್ಕೆ ಜಯ ಸಿಗ್ತಾ ಕೇಳಿದ್ರೆ ಅಲ್ಲೂ ಕೂಡ ತಮ್ಮನನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ. ಆ ಹೊತ್ತಿಗೆ ಆತ ಏನು ಮಾಡ್ದ? ತನ್ನ ತಮ್ಮನನ್ನು ಕಳೆದುಕೊಂಡ ಸಂಜೀವಿನಿಯನ್ನು ತರಿಸುವಂಥದ್ದು, ಅದಕ್ಕೆ ಬಳಸಿರುವಂಥದ್ದು ಮತ್ತೆ ಅದೇ ವಾನರ ಸಂಕುಲವನ್ನೇ. ಹೀಗೆ ಸಮಸ್ಯೆ ಬಂದಾಗ ನಾವು ಹೆದರುವುದಲ್ಲ, ಅದನ್ನ ಪರಿಹಾರ ಮಾಡುವ ರೀತಿಯನ್ನ, ಬಗೆಯನ್ನ, ದಾರಿಯನ್ನ ಕಂಡುಹಿಡ್ಕೊಳ್ಬೇಕು ಸ್ವಾಮಿ. ಸಮಸ್ಯೆ ಯಾರಿಗೆ ಬರಲಿಲ್ಲ? ಇವತ್ತಿಗೆ ನಾವು ನೋಡುವಂತಹ ಎಲ್ಲ ಜಗತ್ ಪ್ರಸಿದ್ಧ ವ್ಯಕ್ತಿಗಳಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಸಮಸ್ಯೆ ಎದುರಾದದ್ದೇ. ಆದ್ರೆ ಆ ಬಂದಂತಹ ಸಮಸ್ಯೆಯನ್ನ ಅವರು ಬಗೆಹರಿಸಿದ ರೀತಿ, ಅವರು ನಿಂತುಕೊಂಡಂತಹ ನಿಲುವು, ಅವರು ತೆಗೆದುಕೊಂಡಂತಹ ನಿರ್ಧಾರ ಅವರ ಇವತ್ತಿನ ಸ್ಥಿತಿಗತಿಗೆ ಕಾರಣ. ಅದರ ಬದಲು ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ? ಕ್ಷುಲ್ಲಕ ಕಾರಣಗಳಿಗಾಗಿ, ಸಣ್ಣ ಸಣ್ಣ ಮನಸ್ತಾಪಗಳಿಗಾಗಿ ತುಂಬಾ ದೊಡ್ಡದಾದಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದೇವೆ. ಇದು ಯಾವತ್ತಿಗೂ ಸಲ್ಲ. ರಾಮನ ನಡೆಯಂತೆ ನಾವು ನಡೆಯಬೇಕು. ಅವನು ಹೇಗೆ ನಡೆದ? ಯಾವ ಸಮಸ್ಯೆ ಬಂದರೂ ತನ್ನೊಳಗಿನ ಧರ್ಮವನ್ನ, ಆಪತ್ ಧರ್ಮವನ್ನ, ಪ್ರಕೃತಿ ಧರ್ಮವನ್ನ,
ಮನುಷ್ಯ ಧರ್ಮವನ್ನ, ಹೆಚ್ಚಾಗಿ ಮನುಷ್ಯ ಧರ್ಮವನ್ನ ಮೀರದೆ ನಡೆದ. ಆ ರೀತಿಯಲ್ಲಿ ನಾವು ಯಾವ ಹೊತ್ತಿಗೂ ಕೂಡ ಮಾನವೀಯತೆಯನ್ನ ಮೀರಿ ನಡೆಯಬಾರದು. ಮನುಷ್ಯ ಜೀವನ ಅನ್ನುವಂಥದ್ದು ತುಂಬಾ ದುರ್ಲಭ ಅಂತ ಹೇಳ್ತಾರೆ. ಹಾಗಾಗಿ ಸಮಸ್ಯೆ ಬಂದಾಗ ಹೆದರುವುದಲ್ಲ, ಧೈರ್ಯ ಸ್ಥೈರ್ಯ ಇವೆರಡನ್ನು ಇಟ್ಟುಕೊಂಡು ಆ ಸಮಸ್ಯೆಯನ್ನು ಪರಿಹರಿಸುವ ಮಾರ್ಗವನ್ನು ಕಂಡುಹಿಡ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಮಗೆ ಸಮಸ್ಯೆ ಅಂತ ಬಂದಾಗ ಮೊದಲು ರಾಮನೇ ನೆನಪಾಗ್ತಾನೆ, ಸಮಸ್ಯೆ ಬಗೆಹರಿಸುವ ರೀತಿಯಲ್ಲಿ ರಾಮನೇ ಆದರ್ಶವಾಗಿ ಉಳಿತಾನೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದ. ತನ್ನ ಜೀವನದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನ ರಾಮ ಯಾವ ರೀತಿ ಬಗೆಹರಿಸಿದ ಎನ್ನುವುದನ್ನ ಸುಹಾಸ ಅವರ ಮಾತಿನ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಇದೀಗ ಶ್ರೀಕೃಷ್ಣ ಸಮಸ್ಯೆಗಳನ್ನ ಯಾವ ರೀತಿ ನಿಭಾಯಿಸ್ತಾನೆ ಅಂತ ಹೇಳಿಕ್ಕಿದ್ದಾರೆ ಶ್ರೀ ನಾಗೇಂದ್ರ ಭಟ್ ಇವರು. ಸಮಸ್ಯೆ ಬಹುಶಃ ಕೃಷ್ಣನ ಜೀವನವನ್ನ ನಮಗೆ ಲಭ್ಯವಿರುವಂತಹ ಎಲ್ಲ ಮೂಲಗಳಿಂದ ಅವಲೋಕಿಸಿದ್ರೆ ಕೃಷ್ಣ ಎಲ್ಲಿ ಸಮಸ್ಯೆ ಇಲ್ಲದೆ ಸುಖದಿಂದ ನಿರ್ಮಳವಾಗಿ ಬದುಕಿದ್ದಾನೆ ಅಂತ ಕಂಡುಹಿಡಿಯುವುದೇ ಕಷ್ಟ. ಯಾಕಂದ್ರೆ ಅವನ ಇಡೀ ಜೀವನ ಅನ್ನುವಂಥದ್ದು ಸಂಪೂರ್ಣವಾಗಿ ಸಮಸ್ಯೆಯಿಂದಲೇ ಕೂಡಿರುವಂಥದ್ದು. ಬಹುಶಃ ಸಮಸ್ಯೆಯನ್ನ ಎದುರಿಸುವಂತಹ ನಿಲುವನ್ನ ಅವನ ಬದುಕಿನಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳನ್ನ ಎದುರಿಸ್ತಾನೆ ಅವುಗಳನ್ನೆಲ್ಲ ಅನಾಯಾಸವಾಗಿ ಎದುರಿಸಿ ಜಯ ಸಾಧಿಸಿದಂತಹ ಅವತಾರಿ ಕೃಷ್ಣ. ಹುಟ್ಟಿದ್ದೇ ಕಾರಾಗೃಹದಲ್ಲಿ, ಇನ್ನು ಹುಟ್ಟಿದ ಮೇಲೆ ಬೆಳೆದದ್ದೆಲ್ಲ ಮಲತಾಯ ಕೈಯಲ್ಲಿ. ತಂದೆ ತಾಯಿಯನ್ನು ನೋಡಿದ್ದೇ 8 ವರ್ಷ ಆದ್ಮೇಲೆ. ಇನ್ನು ಬೆಳೀತಾ ಇರುವಾಗಲೇ ಹಸುಗೂಸಾಗಿದ್ದರಿಂದ ಹಿಡಿದು ಪ್ರಾಯಕ್ಕೆ ಬರುವ ತನಕಲೂ ಅದೆಷ್ಟು ಜನ ಅವನನ್ನ ಕೊಲ್ಲಲಿಕ್ಕೆ ಪ್ರಯತ್ನಿಸಿರುವಂತದ್ದು. ಸಣ್ಣದಿರುವಾಗ ಭೂತನಿಂದ ಹಿಡಿದು ಶಕಟ, ಧೇನುಕ, ಅಘಾಸುರ, ಹೀಗೆ ಎಷ್ಟೋ ಜನ ರಾಕ್ಷಸರು ಅವನನ್ನ ಮೃತ್ಯುವಿನ ಅಂಚಿಗೆ ತಳ್ಳುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಸಣ್ಣದಿರುವಾಗಿಂದ ಹಿಡಿದು ಯಾವ ಸಮಸ್ಯೆಗಳನ್ನ ಬಂದರೂ ಕೂಡ ಹೆದರದೆ, ಧೈರ್ಯಗೆಡದೆ ಕೃಷ್ಣ ಪ್ರತಿಯೊಂದನ್ನು ಕೂಡ ಚತುರೋಪಾಯದಿಂದ ಸಾಧಿಸಿದ. ಯಾವ ಸಮಸ್ಯೆಯನ್ನು ಬಂದರೂ ಕೂಡ ಆ ಸಮಸ್ಯೆಗೆ ಸಮಸ್ಯೆಯಾಗಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡ. ಬಹುಶಃ ಕೃಷ್ಣ ಆತನ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳನ್ನ ಎದುರಿಸೋದಕ್ಕಿಂತ ಆತನನ್ನ ಸಮಸ್ಯೆಗಳು ಬಂದಾಗ ಯಾರು ಸಹಾಯ ಹಸ್ತವನ್ನ ಬೇಡ್ಕೊಂಡು ಬಂದ್ರು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿರುವಂತದ್ದು ಹೆಚ್ಚಾಗಿ ನಾವು ಕಾಣ್ತೇವೆ. ಆತ ತನ್ನ ಜೀವನವನ್ನ ಮಾತ್ರ ನಡೆಸಿಕೊಂಡು ತಾನೊಂದೇ ಜೀವನದಲ್ಲಿ ಅಭಿವೃದ್ಧಿಯನ್ನು ಅಥವಾ ಸಾಧನೆಯನ್ನು ಮಾಡಬೇಕು ಅಂತ ಬಂದವನೇ ಅಲ್ಲ. ಅವನ ಸಮಸ್ಯೆ ಅಂತಂದ್ರೆ ಅದು ಜನರ ಸಮಸ್ಯೆ, ಅವನ ಹತ್ತಿರದವರ ಸಮಸ್ಯೆ, ಅವನ ಸ್ನೇಹಿತರ ಸಮಸ್ಯೆ. ಇಂದ್ರನಿಂದ ಯಾದವ ಜನರಿಗೆಲ್ಲ ಕಷ್ಟ ಬಂದಾಗ ತನ್ನ ಜನರ ಕಷ್ಟ, ತನ್ನ ಜನರ ಸಮಸ್ಯೆಯನ್ನ ತನ್ನ ಸಮಸ್ಯೆ ಅಂತ ಭಾವಿಸಿಕೊಂಡು ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದು ಅವರನ್ನೆಲ್ಲ ರಕ್ಷಣೆ ಮಾಡಿದ. ಇನ್ನು ಮುಂದೆ ಅಂತಹ ತಾನು ಒಡನಾಡಿ ಆಟಾಡಿ ಬೆಳೆದಂತಹ ಆ ಒಂದು ಗೋಕುಲವನ್ನ ಬಿಟ್ಟು ಮಥುರಾ ನಗರಕ್ಕೆ ತೆರಳಬೇಕು ಅಂತಹ ಸಂದರ್ಭದಲ್ಲಿ ಅದೆಂತಹ ದೊಡ್ಡ ಸಮಸ್ಯೆ. ಒಂದೆಡೆ ಮಾವನಾದ ಕಂಸನನ್ನೇ ಸಂಹರಿಸಬೇಕಾದಂತಹ ಇದಿದ್ರೆ, ಮತ್ತೊಂದು ಕಡೆ ತನ್ನ ಒಡನಾಡಿ ಬೆಳೆದಂತಹ ತನ್ನ ಮೂಲ ಈ ಗೋಕುಲವನ್ನ ಬಿಟ್ಟು ಹೋಗುವಂತಹ ಒಂದು ಸಂದರ್ಭ. ಆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಹೋದ್ರೆ ಕಂಸನನ್ನ ಸಂಹಾರ ಮಾಡಿದ್ರೆ ಮುಂದೆ ರಾಜ್ಯಾಧಿಪತಿಯಾಗಿ ಯಾರನ್ನ ನೇಮಿಸುವಂಥದ್ದು? ಉಗ್ರಸೇನಾದ್ರೆ ಅಜ್ಜ ವಯಸ್ಸಾಗಿದೆ, ಇನ್ನು ತಾನೇ ಅಧಿಕಾರವನ್ನ ಮಾಡುವನಂತಂದ್ರೆ ತಾನು ಅಧಿಕಾರವನ್ನ ತೆಗೆದುಕೊಳ್ಳಿಲ್ಲ. ಅಂತಹ ಎಲ್ಲಾ ಸಮಸ್ಯೆಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಪರಿಹರಿಸಿದವನು ಕೃಷ್ಣ. ಇವತ್ತು ಆಧುನಿಕ ಸಮಾಜದಲ್ಲಿ ನಾವು ಸಮಸ್ಯೆ ಅಂತ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ತತ್ತರಿಸಿ ಎಲ್ಲೆಲ್ಲೆಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೋ ಅಲ್ಲೆಲ್ಲ ಹುಡುಕಿ ಮತ್ತೆ ಯಾವುದೇ ಸಮಸ್ಯೆಗೂ ತನ್ನ ಸಮಸ್ಯೆಗೆ ಯಾವುದೇ ರೀತಿಯಲ್ಲೂ ಪರಿಹಾರ ಸಿಗದ ಹೊತ್ತಿನಲ್ಲಿ ಕೊನೆಯಲ್ಲಿ ಸಾವೊಂದೇ ತನಗೆ ಉಳಿದಿರುವಂತಹ ದಾರಿ ಅಂತ ಭಾವಿಸುವಂತಹ ಇಂದಿನ ಜನರ ಮನಸ್ಥಿತಿಗೆ ಕೃಷ್ಣ ಬಹಳ ದೊಡ್ಡ ಮಾದರಿಯಾಗಿ ಕಾಣಿಸಿಕೊಳ್ತಾನೆ. ಬಹುಶಃ ಇಡೀ ಭಗವದ್ಗೀತೆ ಇಂದು ಜನರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಉಪಾಯವಾಗಿ ರಚಿತವಾಗಿರುವಂತಹ ಗ್ರಂಥವಾಗಿ ನಮಗೆಲ್ಲ ಲಭ್ಯವಾಗಿದೆ. ಬಹುಶಃ ಮನುಷ್ಯ ಇಂದು ಮುಂದು ಮತ್ತೆ ಎಂದಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳನ್ನ ಬಂದರೂ ಕೂಡ ಅವೆಲ್ಲವನ್ನ ಪರಿಹರಿಸಲಿಕ್ಕೆ ಬೇಕಾದಂತಹ ಎಲ್ಲ ಪರಿಹಾರ ಉಪಾಯಗಳು ಕೂಡ ಭಗವದ್ಗೀತೆಯಲ್ಲಿ ಲಭ್ಯವಾಗಿದೆ. ನಾವಿಂದು ಸಮಸ್ಯೆಗಳನ್ನ ಪರಿಹರಿಸುವುದು ಹೇಗೆ, ಜೀವನವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸುವುದು ಹೇಗೆ, ಪರ್ಸನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಏನೇನೋ ಕಾನ್ಫರೆನ್ಸ್ಗಳನ್ನ, ಸೆಮಿನಾರ್ಸ್ಗಳನ್ನ ಅಟೆಂಡ್ ಮಾಡ್ತೇವೆ. AC ರೂಮ್ ನಲ್ಲಿ ಕೂತ್ಕೊಂಡು ಯಾರೋ ಒಬ್ಬ ಒಂದು ಹೇಳ್ತಾನೆ, ಅವರ ಮಾತುಗಳನ್ನ ಕೇಳ್ತೇವೆ. ಆದ್ರೆ ಕೃಷ್ಣ ನೋಡಿ ಎಲ್ಲೋ ಉಪದೇಶಕ್ಕೆ ಅಂತ ಕುತ್ಕೊಂಡದ್ದಲ್ಲ, ನಡೀತಾ ಇದ್ದಂತಹ ಯುದ್ಧದ ಮಧ್ಯೆಯಲ್ಲಿ ಕುರುಕ್ಷೇತ್ರ ರಣಾಂಗದಲ್ಲಿಯೇ ಅರ್ಜುನ ತನ್ನ ಪ್ರಿಯಮಿತ್ರನಾದಂತಹ ಅರ್ಜುನನಿಗೋಸ್ಕರ ಅಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಕೂಡ ಪರಿಹರಿಸಲಿಕ್ಕೆ ಭಗವದ್ಗೀತೆಯಂತಹ ದೊಡ್ಡ ಮಹಾ ಸಂದೇಶವನ್ನೇ ಸಾರ್ಬಿಟ್ಟ. ಇಂದು ಮುಂದು ಎಂದೆಂದಿಗೂ ಕೂಡ ಯಾರ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಅದೆಲ್ಲದಕ್ಕೂ ಪರಿಹಾರವನ್ನ ಕೊಡಬಹುದಾದಂತಹ ಒಂದು ಗ್ರಂಥವನ್ನ ಇವತ್ತು ನಮಗಾಗಿ ಕೊಟ್ಟುವುದು. ಹೀಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನ
ಯಶಸ್ವಿಯಾಗಿ ಅವುಗಳಿಗೆ ಧೈರ್ಯಗೆಡದೆ ಸಮರ್ಥವಾಗಿ ನಿಭಾಯಿಸಿ ಅಂತಹ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಕೃಷ್ಣ ನಮಗೆಲ್ಲರಿಗೂ ಮಾದರಿಯಾಗಿದ್ದಾನೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೊಂದು ದಿವ್ಯಾಂಗ ಮಕ್ಕಳ ಶಾಲೆ. ಅಲ್ಲಿನ ಮಕ್ಕಳಿಗಾಗಿ ಓಟದ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳು ಓಡುತ್ತಾ ಓಡುತ್ತಾ ಇನ್ನೇನು ಗುರಿ ತಲುಪಬೇಕು ಎನ್ನುವಷ್ಟರಲ್ಲಿ ಒಂದು ಮಗು ಓಡಲಾರದೆ ಹಿಂದುಳಿದುದನ್ನ ಕಂಡವು. ಎಲ್ಲ ಮಕ್ಕಳು ನಿಂತು ಆ ಹಿಂದುಳಿದ ಮಗುವಿನ ಸಹಾಯಕ್ಕೆ ಧಾವಿಸಿ ಬಂದವು. ಆ ಮಗುವಿನ ಕೈ ಹಿಡಿದು ಎಲ್ಲರೂ ಒಟ್ಟಿಗೆ ಗುರಿ ತಲುಪಿದರು. ಆ ಸಂದರ್ಭದಲ್ಲಿ ತಾಯಂದಿರ ಮನದಲ್ಲಿ ಬಹಳ ಆತಂಕವಿತ್ತು. ನನ್ನ ಮಗು ಮೊದಲಿಗೆ ಬರಬೇಕು, ನನ್ನ ಮಗು ಮೊದಲಿಗೆ ಬರಬೇಕು, ಬಂದೇ ಬರುತ್ತದೆ ಎನ್ನುವುದಾಗಿ. ಆದರೆ ಹಾಗಾಗಲಿಲ್ಲ. ಎಲ್ಲ ಮಕ್ಕಳು ಒಟ್ಟಿಗೆ ಗುರಿ ತಲುಪುವ ಮೂಲಕ ಸಮಾಜಕ್ಕೆ ಅ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಎನ್ನುವಂತಹ ಸಂದೇಶವನ್ನ ಸಾರಿದವು. ಇಂತಹ ಹಲವಾರು ಉದಾಹರಣೆಗಳನ್ನ ನಾವು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದ ಅಂತಾದ್ರೆ ಆ ವ್ಯಕ್ತಿಯ ಬದುಕು ಹಸನಾಗುವುದರಲ್ಲಿ ಎರಡು ಮಾತಿಲ್ಲ. ವ್ಯಕ್ತಿಯ ನಡುವೆ ಸ್ನೇಹ ಬಾಂಧವ್ಯ ಇದ್ರೆ ಒಂದು ಸಮಾಜ ಎನ್ನುವಂಥದ್ದು ಉತ್ತಮ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಈ ಬಾಂಧವ್ಯ ಎನ್ನುವಂಥದ್ದು ಗೆಳೆಯರ ನಡುವೆ ಇರ್ಬೋದು, ಅಥವಾ ಗಂಡ ಹೆಂಡತಿ ನಡುವೆ, ಕುಟುಂಬದ ಸದಸ್ಯರ ನಡುವೆ ಇರಬಹುದು. ಒಟ್ಟಿನಲ್ಲಿ ಬಾಂಧವ್ಯ ಇದ್ದರೆ ಸಮಾಜ ಚೆನ್ನಾಗಿರ್ತದೆ. ಇದಕ್ಕೆ ಶ್ರೀರಾಮಚಂದ್ರ ಹೇಗೆ ಆದರ್ಶನಾಗಿದ್ದ ಎನ್ನುವುದನ್ನ ತಿಳಿಸಿಕೊಡ್ಲಿಕ್ಕಿದ್ದಾರೆ ಸುಹಾಸ್ ಅವರು. ಸ್ನೇಹ ಮತ್ತು ಬಾಂಧವ್ಯ. ಸ್ನೇಹ ಅಂದ ತಕ್ಷಣ ಇತ್ತೀಚೆಗಿನ ಒಂದು ಸಿನಿಮಾ ಸಾಲ್ ನೆನಪಾಗ್ತಾ ಇದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಮೂಡ್ತಾ ಇರ್ತಾರೋ, ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ. ಇದು ಇವತ್ತಿನ ಸ್ನೇಹ ಅಥವಾ ಸಂಬಂಧದ ಗೊತ್ತು. ಇವತ್ತಿನ ಪರಿಸ್ಥಿತಿ ಹೀಗಾಗಿದೆ. ಅದೇ ರಾಮನ ಸ್ನೇಹ ಹೇಗಿತ್ತು, ಅವನ ಸ್ನೇಹ ಸಖ್ಯ ಯಾವ ಪ್ರಮಾಣದಲ್ಲಿತ್ತು, ಯಾವ ರೀತಿಯಲ್ಲಿತ್ತು, ಅದಕ್ಕೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ದ ಅಂತ ನಾವು ಯೋಚನೆ ಮಾಡಿದ್ರೆ ನಮಗೆ ಕಾಣುವಂಥದ್ದು ರಾಮ ಸುಗ್ರೀವರ ಸಖ್ಯ. ಆ ಸಖ್ಯವನ್ನು ನೆರವೇರಿಸಬೇಕಾದ್ರೆ ಅಗ್ನಿ ಸಾಕ್ಷಿಯ ಮುಖೇನವಾಗಿ ಪ್ರಮಾಣಗಳನ್ನು ಮಾಡಿಕೊಳ್ತಾರೆ. ಹಾಗೆ ಇದಕ್ಕೆ ರಾಮ ಆತನಿಗೆ ಕೊಡುವಂತಹ ಕೊಡುಗೆ ಅಂತ, ಈ ಸ್ನೇಹಕ್ಕೆ ಕಾಣಿಕೆಯಾಗಿ ಕೊಡುವಂತಹ ಕೊಡುಗೆ ಏನು ಅಂತಂದ್ರೆ, ತನಗೆ ಬೇಕಾದಂತಹ, ತನಗೆ ಸಿಗಬೇಕಾದಂತಹ ಮನ್ನಣೆಯನ್ನ ದೊರಕಿಸಿಕೊಡುವಲ್ಲಿ ರಾಮ ಸುಗ್ರೀವನಿಗೆ ಸಹಾಯವನ್ನು ಮಾಡ್ತಾನೆ. ವಾಲಿಯಿಂದ ವಂಚಿತನಾಗಿ ಅಥವಾ ವಾಲಿಯಿಂದ ಹೆದರಿಕೆಗೊಳಪಟ್ಟು ಋಷಿಮುಖ ಪರ್ವತದಲ್ಲಿ ನೆಲೆಸಿರುವಂತಹ ಸುಗ್ರೀವನಿಗೆ ತನ್ನ ಕಿಷ್ಕಿಂಧೆಯ ರಾಜ್ಯಕ್ಕೆ ಮರಳಿ ಪಟ್ಟವನ್ನ ಕಟ್ಟುವಲ್ಲಿಯವರೆಗೆ, ಆ ಸಾಮ್ರಾಜ್ಯವನ್ನ ಕಟ್ಟಿ ನಿಲ್ಲಿಸುವಲ್ಲಿವರೆಗೂ ಸಹಾಯವನ್ನ ಮಾಡ್ತಾನೆ. ಬದಲಿಗೆ ಸುಗ್ರೀವ ಸುಮ್ಮನೆ ಉಳಿತಾನ ಅಥವಾ ಆ ಸ್ನೇಹದ ಕೊಡುಗೆಯನ್ನ, ಕಾಣಿಕೆಯನ್ನ ಸ್ವೀಕರಿಸಿ ಹಾಗೆ ಉಳಿತಾನ ಅಂತ ಕೇಳಿದ್ರೆ ಇಲ್ಲ. ಅವನು ಕೂಡ ತನ್ನ ಇಡೀ ಸೇನೆಯನ್ನ ರಾಮನ ಪತ್ನಿಯ ಸಂಶೋಧನೆಗಾಗಿ, ಎಲ್ಲಿವರೆಗೆ ಅಂದ್ರೆ ಆಕೆಯನ್ನ ಸಮುದ್ರವನ್ನ ದಾಟಿ ಹುಡುಕುವಲ್ಲಿಯವರೆಗೆ, ಅಲ್ಲಿಯೇ ಯುದ್ಧ ಮಾಡಿ ಗೆದ್ದು ಹಿಂದೆ ತರುವಲ್ಲಿಯವರೆಗೂ ಕೂಡ ಅವರ ಸ್ನೇಹ ಸಂಬಂಧಗಳು ಶಾಶ್ವತವಾಗಿ. ಅದರ ನಂತರವೂ ಕೂಡ, ರಾಮ ಮರಳಿ ಅಯೋಧ್ಯೆಗೆ ಬಂದ ನಂತರವೂ ಕೂಡ ಸುಗ್ರೀವಾದಿಗಳ ನಡುವೆ ನಿಕಟವಾದ ಸಂಪರ್ಕವನ್ನು ಹೊಂದಿರ್ತಾನೆ, ಸಖ್ಯವನ್ನು ಹೊಂದಿರ್ತಾನೆ, ಸ್ನೇಹವನ್ನು ಹೊಂದಿರ್ತಾನೆ. ಹೀಗಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಬ್ಬ ಸ್ನೇಹಿತ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಹೋಗಿ, ಫ್ರೆಂಡ್ ಹಿ ಹ್ಯಾಸ್ ಟು ಫುಲ್ಫಿಲ್ ಅ ನೀಡ್ಸ್ ಬಟ್ ಹಿ ಡೋಂಟ್ ವಾಂಟ್ಸ್ ಟು ಆಸ್ಕ್ ಎನಿ ನೀಡ್ಸ್ ಅನ್ನೋ ಥರದಲ್ಲಾಗಿದೆ. ಹಾಗಾಗಿ ನಾವು ಯಾವತ್ತಿಗೂ ಸ್ನೇಹಕ್ಕೆ ರಾಮನನ್ನೇ ಆದರ್ಶವಾಗಿ ತಗೊಳ್ಬೇಕು. ಇನ್ನು ಬಾಂಧವ್ಯ ಅಂತ ಬಂದ್ರೆ, ಎಲ್ಲ ಬಾಂಧವ್ಯಕ್ಕಿಂತ ಹೆಚ್ಚಿಗೆಯಾಗಿ ಅಥವಾ ಒಂದು ಸ್ಥಾನ ಮೇಲೆ ಏರಿಸುವಂಥದ್ದು, ಮೇಲೆ ನಿಂತುಕೊಳ್ಳುವಂಥದ್ದು ಮದುವೆ ಎನ್ನುವಂತಹ ಬಾಂಧವ್ಯ. ಇವತ್ತಿಗೆ ಎಲ್ಲರಿಗೂ ಒಂದು ಅನುಮಾನ ಇದೆ, ಅರೇಂಜ್ ಮ್ಯಾರೇಜ್ ಒಳ್ಳೇದು, ಲವ್ ಮ್ಯಾರೇಜ್ ಒಳ್ಳೇದು, ಅಥವಾ ಮುಂದುವರೆದು ಲಿವಿಂಗ್ ಟುಗೆದರ್ ಒಳ್ಳೇದು ಅಂತ. ರಾಮನ ಜೀವನವನ್ನ ನಾವು ಅವಲೋಕಿಸಿದ್ರೆ, ರಾಮಂದು ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್. ಮದುವೆಗಿಂತ ಮುಂಚೆ ಸೀತೆಯನ್ನು ನೋಡಿಯೇ ಇರೋದಿಲ್ಲ, ಅವರ ಫೋಟೋವನ್ನು ನೋಡಿಲ್ಲ. ಗುರು ಹೇಳ್ತಾರೆ, ಹೋಗಿ ಮಾಲೆಯನ್ನು ಹಾಕ್ತಾರೆ ಸ್ವಯಂವರದಿಂದ,
ಮದುವೆ ಮಾಡಿಕೊಂಡು ತಗೊಂಡು ಬರ್ತಾನೆ. ಹಾಗಂತ ಸೀತೆಯನ್ನ ಪ್ರೀತಿಸಿಲ್ವ ಅಂತ ಕೇಳಿದ್ರೆ, ಸೀತೆಗಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಂತಹ ಚೈತನ್ಯವನ್ನು ತಾಳುತ್ತಾನೆ. 1 ವರ್ಷಗಳ ಕಾಲ ನಿರಂತರವಾಗಿ ಅವಳ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅವಳಿಲ್ಲದೆ ಪ್ರತಿ ಕ್ಷಣ ಪ್ರತಿ ದಿನ ಅಳುತ್ತಾ ಅಳುತ್ತಾ ಅವಳಿಗಾಗಿ ಕಾಯುತ್ತಾ ಇರ್ತಾನೆ. ಈ ಒಂದು ಬಾಂಧವ್ಯ ಇವತ್ತಿನ ಕಾಲದಲ್ಲಿ ಕಾಣ್ತಾ ಇದೆ. ತನ್ನ ಪತ್ನಿಗಾಗಿ ಯಾವ ಪತಿ ಈ ರೀತಿಯಾಗಿ ಹಪ್ಪಹಪಿಸ್ತಾನೆ, ಅಥವಾ ತನ್ನ ಪತಿಗಾಗಿ ಇಲ್ಲಿ ಸೀತೆಯನ್ನ ದೃಷ್ಟಿಕೋನದಿಂದ ನೋಡಿದ್ರೆ ರಾವಣನನ್ನ ಹುಳುಗಡ್ಡೆಯ ಮುಖ್ಯವಾಗಿ ನೋಡ್ತಾ ಇದ್ದಂತೆ. ಅಂದ್ರೆ ರಾಮನ ಹೊರತಾಗಿ ತನಗೆ ಮುತ್ತು ಉಳಿದವರೆಲ್ಲರೂ ಕೂಡ ತೃಣಕ್ಕೆ ಸಮಾನ ಎನ್ನುವಂತಹ ಸಾಂಕೇತಿಕವಾದಂತಹ ಸಂಬೋಧನೆ. ಈ ಮಟ್ಟಿನ ಪ್ರೀತಿ ವಿಶ್ವಾಸ ತ್ರೇತೆಯಲ್ಲಿತ್ತು, ಕಲಿಯುಗದಲ್ಲಿ ಮಾಯ ಆಗಿ ಹೋಗಿದೆ. ಇವತ್ತಿಗೆ ನಾವು ಬೆಳೆಸಿಕೊಳ್ಳಲೇಬೇಕಾದಂತಹ ಸ್ನೇಹ, ಬಾಂಧವ್ಯ, ಅದರ ನೆಲೆ, ರೂಪ, ಚೌಕಟ್ಟು ಇವೆಲ್ಲದಕ್ಕೂ 5,000-7,000 ವರ್ಷಗಳ ಹಿಂದೆಯೇ ಒಂದು ರೂಪುರೇಷೆಯನ್ನು ಬರೆದಿಟ್ಟು ಹೋಗಿದ್ದ ಶ್ರೀರಾಮ. ಇಷ್ಟೇ ಅಲ್ಲ, ರಾಮನ ವ್ಯಕ್ತಿತ್ವವನ್ನು ಗಮನಿಸಿದ್ರೆ ಬಾಂಧವ್ಯ ಅವನ ತಂದೆ ತಾಯಿಗಳಿಂದ ಹಿಡಿದು ತನ್ನ ಸೇವಕರವರೆಗೂ ತನ್ನ ಬಾಂಧವ್ಯವನ್ನು ಹೇಗೆ ಇಟ್ಟುಕೊಳ್ಬೇಕು ಅಂತ ಹೇಳಿ ಆತ ನಿದರ್ಶನಗಳ ರೂಪವಾಗಿ ಜೀವನ ಮಾಡಿ ತೋರಿಸಿದ್ದ. ಹಾಗಾಗಿ ಯಾವತ್ತಿಗೂ ಕೂಡ ಇಂದಿಗೂ ಹಿಂದೆಯೂ ಮುಂದೆಯೂ ಕೂಡ ಸ್ನೇಹ, ಸಂಬಂಧ, ಬಾಂಧವ್ಯ ಅಂತ ಬಂದಾಗ ರಾಮನೇ ಹೆಚ್ಚು ಪ್ರಸ್ತುತ ಅಂತ ಅನ್ನಿಸ್ತಾನೆ ಎನ್ನುವುದು ನನ್ನ ಅಭಿಪ್ರಾಯ. ಸ್ನೇಹ ಬಾಂಧವ್ಯಗಳಿಗೆ ರಾಮನ ಜೀವನದಿಂದ ಸಮಂಜಸವಾದ ಉದಾಹರಣೆಗಳನ್ನ ಕೊಡುತ್ತಾ ರಾಮನೇ ಇವತ್ತಿನ ಪೀಳಿಗೆಗೆ ಹೆಚ್ಚು ಆದರ್ಶ ಎನ್ನುವುದು ಸುಹಾಸನ ಅಭಿಪ್ರಾಯ. ಆದರೆ ಕೃಷ್ಣ ಸ್ನೇಹ ಮತ್ತು ಬಾಂಧವ್ಯವನ್ನ ಯಾವ ರೀತಿ ಉಳಿಸಿಕೊಂಡಿದ್ದ, ಬೆಳೆಸಿಕೊಂಡಿದ್ದ ಎನ್ನುವುದನ್ನ ನಾಗೇಂದ್ರ ಭಟ್ ಇವರ ಮಾತಿನ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹ, ಬಾಂಧವ್ಯ, ಜಗತ್ತಿನಲ್ಲಿ ಎಲ್ಲಾ ರೀತಿಯ ಸಂಬಂಧಗಳು ಕೂಡ ವಿಧಿಲಿಖಿತ ಎನ್ನುವಂತಹ ಒಂದು ಮಾತಿದೆ. ನಮ್ಮ ತಂದೆ ತಾಯಿ ಇರ್ಬೋದು, ಬಂಧು ಬಳಗ ಇರ್ಬೋದು, ನಮ್ಮ ಹೆಂಡತಿ ಮಕ್ಕಳು ಎಲ್ಲದೂ ಕೂಡ ವಿಧಿಲಿಖಿತವಾಗಿ ಬರುವಂತಹ ಸಂಬಂಧಗಳು ಎನ್ನುವಂತಹ ಒಂದು ಮಾತಿದೆ. ಆದರೆ ದೇವರು ಮನುಷ್ಯನಿಗೆ ಒಂದೇ ಒಂದು ಅವಕಾಶ ಕೊಟ್ಟಿದ್ದಾನಂತೆ. ನೀನು ಒಂದು ಆಯ್ಕೆ ಮಾಡ್ಕೋ, ನಿನಗೆ ಬೇಕಾದಂತಹ ಒಂದು ಸೂಕ್ತವಾದಂತಹ ವ್ಯಕ್ತಿತ್ವವನ್ನ ನೀನು ಆಯ್ಕೆ ಮಾಡ್ಕೋ ಎನ್ನುವುದಾಗಿ ಅವಕಾಶ ಕೊಟ್ಟದ್ದು ಅದೊಂದೇ ಸಂಬಂಧ, ಅದು ಸ್ನೇಹ ಸಂಬಂಧ. ಬಹುಶಃ ನಾವು ಇವತ್ತು ಕಲಿಯುಗದಲ್ಲಿ ಯಾರನ್ನೇ ನಿನಗೆ ಯಾವ ರೀತಿ ಸ್ನೇಹಿತ ಬೇಕಪ್ಪ ಅಂತ ಕೇಳಿದ್ರೆ ನನಗೆ ಕೃಷ್ಣನಂತಹ ಸ್ನೇಹಿತ ಬೇಕಪ್ಪ ಅಂತ ಹೇಳೋದನ್ನು ಕೇಳ್ತೇವೆ. ಯಾಕಂತಂದ್ರೆ ಕೃಷ್ಣ ಎನ್ನುವಂಥದ್ದು ಒಂದು ಸ್ನೇಹದ ಸಂಕೇತ. ಕೃಷ್ಣ ಕುಚೇಲರ ಸ್ನೇಹ ಎನ್ನುವಂಥದ್ದು ಒಂದು ಆ ಸ್ನೇಹ ಎನ್ನುವಂಥದ್ದು ಯಾವ ಮಟ್ಟಕ್ಕಿರಬಹುದು ಎನ್ನುವಂಥದ್ದೊಂದು ಸಂಕೇತ. ಬಹುಶಃ ಕೃಷ್ಣನಿಗೆ ಯಾವುದೇ ದೌರ್ಬಲ್ಯ ಇಲ್ಲ. ಕೃಷ್ಣನಿಗೆ ಯಾವ ದೌರ್ಬಲ್ಯ ಇದೆ ಅಂತ ಕೇಳಿದ್ರೆ ಅದೊಂದೇ ದೌರ್ಬಲ್ಯ, ಅದು ಅವನ ಸ್ನೇಹ. ಯಾಕಂತಂದ್ರೆ ಎಲ್ಲೋ ದೂರ ಸಂಬಂಧಿ ಆಗಿದ್ರು ಕೂಡ ತನ್ನ ಅತ್ತೆಯ ಮಗ ಎನ್ನುವ ಕಾರಣಕ್ಕೆ ಅರ್ಜುನನನ್ನ ಅವನು ಯಾವ ರೀತಿ ಸ್ನೇಹದಿಂದ ಕಂಡ ಮತ್ತು ಕೊನೆಯಲ್ಲಿ ಅರ್ಜುನನಿಗೋಸ್ಕರವಾಗಿ ಯಾವ್ಯಾವ ರೀತಿಯಾದ ತ್ಯಾಗಗಳನ್ನ ಮಾಡಿದ, ಯಾವ್ಯಾವ ರೀತಿಯಾಗಿ ಮಹಾಭಾರತ ಯುದ್ಧವನ್ನ ನಡೆಸಿದ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಇದು ಆತನ ಸ್ನೇಹಕ್ಕೆ, ಆತನ ಸ್ನೇಹ ಸಂಬಂಧಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ. ಚಿಕ್ಕಂದಿನಿಂದಲೂ ಕೂಡ ಕೃಷ್ಣನ ಒಂದು ಬದುಕನ್ನು ನೋಡಿದರೆ ಅವನು ಅತ್ಯಂತ ಸ್ನೇಹಮಯ ಜೀವಿ ಅನ್ನೋದನ್ನ ನಾವು ಕಾಣ್ತೇವೆ. ಯಾಕಂತಂದ್ರೆ ತನ್ನ ಗೋಕುಲದಲ್ಲಿ ಜೀವನವನ್ನು ಮುಗಿಸಿ ಮುಂದೆ ಮಥುರಾಕ್ಕೆ ಅವನು ಮುಂದುವರೆದಾಗ ಆ ಗೋಕುಲದ ಜನರು ಯಾವ ರೀತಿಯಾಗಿ ಆತನಿಗಾಗಿ ತಡಪಡಿಸಿದ್ರು, ಆತ ತಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನಲ್ಲ ಅಂತ ಯಾವ ರೀತಿಯಾದಂತಹ ಭಾವನೆಗಳನ್ನ ಅನುಭವಿಸಿದ್ರು ಅನ್ನುವಂಥದ್ದನ್ನ ನಾವು ಕೇವಲ ಓದಿ ತಿಳಿದ್ರು ಕೂಡ ನಮ್ಗೆ ಆ ಕಥೆ ಅನ್ನೋದು ಕಣ್ಣು ಮುಂದೆ ಬರ್ತದೆ. ಅಷ್ಟು ಅವನು ಆ ಎಲ್ಲಾ ಜನರ ಒಡನಾಟವನ್ನ ಬೆಳೆಸ್ಕೊಂಡಿದ್ದ, ಹಾಗೆ ಆ ಎಲ್ಲಾ ಜನರಿಗೆ ಅಷ್ಟು ಹತ್ತಿರವಾಗಿದ್ದ. ಅದು ಆತನ ಒಂದು ಸ್ನೇಹಮಯತ್ವವನ್ನ, ಆತನ ಒಂದು ಸಂಬಂಧಗಳನ್ನ ಬೆಳೆಸ್ಕೊಳ್ಳುವಂತಹ ಒಂದು ಆ ವ್ಯಕ್ತಿತ್ವವನ್ನ ನಮಗೆ ತೋರಿಸಿಕೊಡ್ತದೆ. ಇವತ್ತಿನ ಸ್ನೇಹ ಸಂಬಂಧಗಳೆಲ್ಲ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನ ಸನ್ಮಿತ್ರರಾದ ಸುಹಾಸ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾವುದಕ್ಕೆ ನಮಗೆ ಅವಶ್ಯಕತೆ ಇದೆಯೋ ಅದಕ್ಕಾಗಿ ಸ್ನೇಹ ಅನ್ನುವಂಥದ್ದು ಹುಟ್ಕೊಳ್ತದೆ. ಅವಶ್ಯಕತೆ ಇಲ್ಲದಿದ್ರೆ ಅಲ್ಲಿ ಸ್ನೇಹಕ್ಕೆ ಯಾವುದೇ ಬೆಲೆ ಇರುವುದೇ ಇಲ್ಲ ಇಂದಿನ ಕಾಲದಲ್ಲಿ. ಆದ್ರೆ ಅಂತಹ ಸ್ನೇಹ ಒಂದು ಸ್ನೇಹವೇ ಅಲ್ಲ ಅನ್ನುವಂಥದ್ದು ಕೃಷ್ಣ ತನ್ನ ಆದರ್ಶದ ನಡೆಯಿಂದ ತೋರಿಸ್ಕೊಟ್ಟಿದ್ದಾನೆ. ಯಾಕಂತಂದ್ರೆ ಇಂದಿನ ಸಮಾಜದಲ್ಲಿ ಸ್ನೇಹ ಸಂಬಂಧಗಳನ್ನ, ಹಾಗೆ ಬಾಂಧವ್ಯದ ವಿಚಾರಕ್ಕೆ ಬಂದ್ರೆ ಬಂಧು ಬಳಗದ ಸಂಬಂಧವನ್ನ, ಇವೆಲ್ಲವನ್ನ ಕೂಡ ನಿಭಾಯಿಸುವಲ್ಲಿ ಜನರು ವಿಫಲರಾಗ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಈ ಎಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು, ಯಾವ ರೀತಿಯಾಗಿ ಎಲ್ಲರಲ್ಲೂ ಕೂಡ ವಿಶ್ವಾಸವನ್ನ ಗಳಿಸಿಕೊಂಡು ಮುನ್ನಡೆಯುವಂಥದ್ದು ಎನ್ನುವುದರಲ್ಲಿ ಜನರು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಕೃಷ್ಣ ಒಂದು ಅದ್ಭುತವಾದಂತಹ ಮಾರ್ಗದರ್ಶಿ ಆಗಬಹುದು ನಮ್ಮ ಜೀವನಕ್ಕೆ. ಯಾಕಂತಂದ್ರೆ ಆತ ಎಲ್ಲವನ್ನೂ ಕೂಡ ನಿಭಾಯಿಸಿದ್ದ. 2 ಜಡೆಗಳೇ ಒಟ್ಟಾಗಿ ಸೇರುವುದಿಲ್ಲ ಅನ್ನುವಂತಹ ಒಂದು ಮಾತಿದೆ.
ಆದರೆ ಅಂಥದ್ರಲ್ಲಿ 8 ಮಹಾರಾಣಿಯರನ್ನ ತನ್ನ ಅರಮನೆಯಲ್ಲಿ ಯಾವ ರೀತಿಯಾಗಿ ಆತ ನಡೆಸ್ಕೊಂಡು ಹೋದ ಸಂಸಾರವನ್ನ, ಎಷ್ಟು ಸುಂದರವಾಗಿ, ಅದರಲ್ಲೂ ಕೂಡ ಸತ್ಯಭಾಮೆ ಒಂದು ರೀತಿಯಲ್ಲಿ ಜಂಭದ ಪತ್ನಿ, ಅದೇ ರೀತಿಯಾಗಿ ಜಾಂಬವತಿ ಎಲ್ಲೋ ಗುಹೆಯಲ್ಲಿ ಬೆಳೆದು ಬಂದಂಥವಳು. ಹೀಗೆ ಅಂಥವರೆಲ್ಲರನ್ನ ಕೂಡ ನಿಭಾಯಿಸಿಕೊಂಡು ಪ್ರತಿಯೊಬ್ಬರೊಂದಿಗೂ ಕೂಡ ಮಂದಹಾಸವನ್ನು ಬೀರ್ತಾ ಒಳ್ಳೆ ರೀತಿಯಾದ ಸಂಬಂಧವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂತಹ ಆತನ ಒಂದು ನಡೆ ನಮಗೆಲ್ಲ ಅತ್ಯಂತ ಮಾರ್ಗದರ್ಶಿಯಾಗಿರುವಂಥದ್ದು. ಪ್ರಜೆಗಳ ಬಗ್ಗೆ ಮಾತಾಡೋದಾದ್ರೆ ಯಾದವರಲ್ಲಿಯೋ ಯಾರಲ್ಲಿಯೂ ಕೂಡ ಒಗ್ಗಟ್ಟಿಲ್ಲದಂತಹ ಜನ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂಥದ್ದು. ಆದರೆ ಅವರನ್ನೆಲ್ಲರನ್ನ ಮುಂದುವರಿಸಿಕೊಂಡು ಪ್ರತಿಯೊಬ್ಬರಲ್ಲಿ ಕೂಡ ವಿಶ್ವಾಸವನ್ನು ಗಳಿಸಿಕೊಂಡು ಅವರೆಲ್ಲರನ್ನ ಒಗ್ಗಟ್ಟಾಗಿಸಿ ಯಾದವ ಕುಲ ಎನ್ನುವಂಥದ್ದನ್ನ ಒಂದು ಸ್ಥಾನವನ್ನ, ಆ ಯಾದವ ಕುಲಕ್ಕೆ ಒಂದು ಸ್ಥಾನವನ್ನ, ಒಂದು ಗುರುತನ್ನ ನೀಡಿ ಯಾದವರನ್ನ ಯಾವ ರೀತಿಯಾಗಿ ಬೆಳೆಸಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಕಥೆಗಳಲ್ಲಿ ಕೇಳಿದ್ದೇವೆ. ಹೀಗೆ ಸ್ನೇಹ, ಬಾಂಧವ್ಯ ಇವೆಲ್ಲವುಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇವೆಲ್ಲವುಗಳನ್ನ ಉಳಿಸಿಕೊಂಡು ಹಾಗೆ ಬೆಳೆಸಿಕೊಂಡು ಹೋಗುವುದರಲ್ಲಿ ಕೃಷ್ಣ ಎತ್ತಿದ ಕೈ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಇಂದಿನ ಸಮಾಜದಲ್ಲಿ ಯಾವ ರೀತಿಯಾಗಿ ಸ್ನೇಹವನ್ನ ಹಾಗೆ ಬಾಂಧವ್ಯವನ್ನ ಬೆಳೆಸಿಕೊಳ್ಬೇಕು, ಹಾಗೆ ಉಳಿಸಿಕೊಳ್ಬೇಕು ಎನ್ನುವುದಕ್ಕೆ ಕೃಷ್ಣ ನಿಜಕ್ಕೂ ಒಬ್ಬ ಅದ್ಭುತ ಮಾರ್ಗದರ್ಶನ ಎನ್ನುವುದು ನನ್ನ ಅಭಿಪ್ರಾಯ. ಸ್ನೇಹದ ಕಡಲಲ್ಲಿ, ಪ್ರೀತಿಯ ದೋಣಿಯಲ್ಲಿ ತೇಲುತ್ತಾ ಮನುಷ್ಯರ ನಡುವಿನ ಸ್ನೇಹ ಬಾಂಧವ್ಯವನ್ನ ಯಾವ ರೀತಿ ಬೆಸೆಯಬೇಕು, ಗಟ್ಟಿಗೊಳಿಸಬೇಕು ಎನ್ನುವಂಥದ್ದನ್ನ ಸುಹಾಸ ಮತ್ತು ನಾಗೇಂದ್ರ ಅವರ ಮಾತಿನ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಇಬ್ರು ಅಣ್ಣ ತಂಗಿ ಇರ್ತಾರೆ. ಬಹಳ ಬಡತನ ಅಂತ ಹೇಳಿದ್ರೆ ಊಟಕ್ಕೂ ಗತಿ ಇಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ಇರುವಾಗ ಒಮ್ಮೆ ಅಣ್ಣ ತಂಗಿ ಇಬ್ರು ಕೂಡ ಒಂದು ಸಮುದ್ರಕ್ಕೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ಕಪ್ಪೆ ಚಿಪ್ಪನ್ನ ಆರಿಸಿಕೊಂಡು ಬರುತ್ತಿರುವಂತಹ ಸಂದರ್ಭ ಒಂದು ಗೊಂಬೆಯ ಅಂಗಡಿ ತಂಗಿಯ ಕಣ್ಣಿಗೆ ಬೀಳುತ್ತೆ. ಆ ಅಂಗಡಿಯಲ್ಲಿರುವಂತಹ ಗೊಂಬೆಗಳನ್ನ ತಂಗಿ ಆಸೆಗಣ್ಣಿನಿಂದ ನೋಡ್ತಾಳೆ. ಅದನ್ನ ಅಣ್ಣ ಗಮನಿಸ್ತಾನೆ. ಗಮನಿಸಿದವನು ಕೂಡಲೇ ತಂಗಿ ಹತ್ರ ಕೇಳ್ತಾನೆ, ತಂಗಿ ನಿನಗೆ ಆ ಗೊಂಬೆ ಬೇಕಾ ಅಂತ ಹೇಳಿ. ಹೌದಣ್ಣ, ನನಗೆ ತೆಗೆಸಿ ಕೊಡ್ತೀಯಾ ಅಂತ ಹೇಳಿ ಕೇಳ್ತಾನೆ. ಸರಿ ನೋಡೋಣ ನಡೆ ಅಂತ ಹೇಳಿ ಅಂಗಡಿಯವರ ಬಳಿ ಹೋಗಿ ಅಣ್ಣ ಕೇಳ್ತಾನೆ ಆ ಗೊಂಬೆಗೆ ಎಷ್ಟು ಎನ್ನುವುದಾಗಿ. ಆಗ ಅಂಗಡಿಯವನು ಕೇಳ್ತಾನೆ, ನಿನ್ನ ಬಳಿ ಎಷ್ಟು ದುಡ್ಡಿದೆ ಇದಕ್ಕೆ ಅಂತೇಳಿ. ಆಗ ಅಣ್ಣ ಖುಷಿಯಿಂದ ತನ್ನ ಕೈಯಲ್ಲಿ ಇರುವಂತಹ ಕಪ್ಪೆ ಚಿಪ್ಪನ್ನ ತೋರಿಸ್ತಾ, ನನ್ನ ಬಳಿ ದುಡ್ಡಿಲ್ಲ, ಆದರೆ ಒಂದಿಷ್ಟು ಕಪ್ಪೆ ಚಿಪ್ಪುಗಳಿದ್ದಾವೆ ಅಂತೇಳಿ ಹೇಳ್ತಾನೆ. ಅಂಗಡಿಯವನು ಸರಿ ಎಷ್ಟು ಕಪ್ಪೆ ಚಿಪ್ಪಿದೆ ಎಣಿಸಿ ಹೇಳು ಅಂತ ಹೇಳಿದಾಗ ಒಂದು 10 ಕಪ್ಪೆ ಚಿಪ್ಪಿದೆ ಅಂತೇಳಿ ಹೇಳ್ತಾನೆ. ಆಗ ಅಂಗಡಿಯವನು 10 ಕಪ್ಪೆ ಚಿಪ್ಪಿದೆಯಾ, ಬಹಳ ಜಾಸ್ತಿ ಆಯಿತು ಅದು, ಹಾಗಾಗಿ ನನಗೆ 4 ಕಪ್ಪೆ ಚಿಪ್ಪು ಕೊಟ್ಟರೆ ಸಾಕು, ನಿನಗೆ ಆ ಗೊಂಬೆ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಅಣ್ಣನಿಗೆ ಬಹಳ ಖುಷಿ ಆಗುತ್ತೆ. 4 ಕಪ್ಪೆ ಚಿಪ್ಪನ್ನ ಎಣಿಸಿ ಅಂಗಡಿಯವನಿಗೆ ಕೊಟ್ಟು ಆ ಗೊಂಬೆಯನ್ನ ಕೊಂಡ್ಕೊಂಡು ಬಂದು ತಂಗಿಗೆ ಕೊಡ್ತಾನೆ. ಆಗ ಅಂಗಡಿಯಲ್ಲಿ ಇರುವಂತಹ ಉಳಿದ ಗ್ರಾಹಕರು ಅಂಗಡಿಯವನನ್ನ ಕೇಳ್ತಾನೆ, ಏನು ನಿನಗೆ ಬುದ್ಧಿ ಸರಿ ಇದೆಯಾ, ಯಾಕೆ ಏನಾಯ್ತು ಅಂತ ಅಂಗಡಿಯವನು ಪ್ರಶ್ನಿಸಿದಾಗ, ಅಲ್ಲ ಅಷ್ಟು ಕಾಸ್ಟ್ಲಿ ಆದಂತಹ ಗೊಂಬೆಯನ್ನ 4 ಕಪ್ಪೆ ಚಿಪ್ಪಿಗೆ ನೀನು ಕೊಟ್ಟುಬಿಟ್ಟಿಯಲ್ಲ ಅಂತೇಳಿ. ಆಗ ಅವನು ಗ್ರಾಹಕರಿಗೆ ಹೇಳ್ತಾನೆ, ನೋಡು ಅಣ್ಣ ತಂಗಿಯ ಆಸೆಯನ್ನ ಪೂರೈಸುವುದಕ್ಕೋಸ್ಕರ ನನ್ನ ಹತ್ರ ಬಂದು ಕೇಳಿದ, ನಾನು ಅದನ್ನು ಕೊಡುವುದಿಲ್ಲ ಅಂತೇಳಿ ಜೋರ್ ಮಾಡಿ ಕಳಿಸ್ಬೋದಿತ್ತು. ಹಾಗೆ ಜೋರ್ ಮಾಡಿ ಕಳಿಸಿದ್ರೆ ಅಣ್ಣನ ಮನಸ್ಸಿನಲ್ಲಿ ಈ ಪ್ರಪಂಚದಲ್ಲಿ ಇರುವವರೆಲ್ಲ ಕೆಟ್ಟವರು ಎನ್ನುವಂತಹ ಒಂದು ಭಾವನೆ ಬರ್ತಾ ಇತ್ತು. ಆದರೆ ನನಗೆ ಆ ರೀತಿಯ ಭಾವನೆಯನ್ನ ಇಟ್ಟುಕೊಂಡು ಆ ಮಗು ಮುಂದೆ ದೊಡ್ಡವನಾಗುವಂಥದ್ದು ಇಷ್ಟ ಇರಲಿಲ್ಲ. ಹಾಗಾಗಿ ನನಗೆ ನಷ್ಟ ಆದರೂ ತೊಂದರೆ ಇಲ್ಲ, ಆ ಮಗುವಿನ ಮನಸ್ಸಿನಲ್ಲಿ ಮಧುರವಾದ ಬಾಂಧವ್ಯ, ಮಧುರವಾದ ಭಾವನೆ ಮೂಡಬೇಕು ಎನ್ನುವಂತಹ ದೃಷ್ಟಿಯಿಂದ ಆ ಗೊಂಬೆಯನ್ನ ಕೊಟ್ಟೆ ಅಂತೇಳಿ ಹೇಳ್ತಾರೆ. ಇಂತಹ ಆದರ್ಶ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ. ಇಂತಹ ಆದರ್ಶವನ್ನ ಎಷ್ಟು ಜನ ತಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತಾರೆ. ಇವತ್ತಿನ ದಿನದಲ್ಲಿ ಬಹುಶಃ ವೃದ್ಧ ತಂದೆ ತಾಯಿಯನ್ನ ಅನಾಥಾಶ್ರಮಕ್ಕೆ ಸೇರಿಸುವಂಥದ್ದು ಅಥವಾ ಆಸ್ತಿಗಾಗಿ ಅಣ್ಣ ತಮ್ಮ ಜಗಳ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಗೆ ಆದರ್ಶನಾಗ್ತಾನೆ, ಮುಂದಿನ ಪೀಳಿಗೆಗೆ ಅವನು ನೀಡಿದಂತಹ ಸಂದೇಶ ಏನು ಎನ್ನುವುದನ್ನ ತಿಳಿಸಿಕೊಡ್ಲಿಕ್ಕಿದ್ದಾರೆ ಆದಿತ್ಯ ಹೆಗಡೆ ಯಡೂರು ಇವರು.
ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ, ಹೀಗೆ ಕೆಲವರು ಆಡುವ ಮಾತು. ನನಗೆ ಅದು ಸಂಪೂರ್ಣ ಸರಿ ಅಂತ ಅನಿಸುವುದಿಲ್ಲ. ಯಾಕಂದ್ರೆ ಕೃಷ್ಣನ ನುಡಿ ಮಾತ್ರ ಚಂದ ಅಲ್ಲ, ಕೃಷ್ಣನ ನಡೆಯೂ ಚಂದವೇ. ಯಾಕೆ ಕೇಳಿದರೆ, ಕೃಷ್ಣ ಏನನ್ನು ಹೇಳ್ತಾನೋ ಅದನ್ನೇ ಬದುಕ್ತಾನೆ, ಏನನ್ನು ಬದುಕ್ತಾನೋ ಅದನ್ನೇ ಹೇಳ್ತಾನೆ. ಅವನ ಬದುಕು ಮತ್ತು ಬರಹ ಎರಡರ ನಡುವೆ ವ್ಯತ್ಯಾಸ ಇಲ್ಲ. ಹಲವಷ್ಟು ಜನರ ವ್ಯಕ್ತಿತ್ವವನ್ನು, ಅವರ ಬರಹವನ್ನು ಗಮನಿಸಿದರೆ ಬದುಕು ಮತ್ತು ಬರಹ ಬೇರೆ ಬೇರೆ ಆಗಿರ್ತದೆ. ಆದರೆ ಕೃಷ್ಣ ಹಾಗಲ್ಲ, ಎರಡೂ ಒಂದೇ. ಉದಾಹರಣೆಗೆ ಹೇಳುವುದಾದರೆ, ಗೀತೆಯಲ್ಲಿ ಬಹುಶಃ ಹೇಳದೆ ಹೋದ ವಿಷಯವೇ ಇಲ್ಲ, ಕೃಷ್ಣನ ಬದುಕು ಹಾಗೆ. ಆದರೆ ಒಂದು ವಿಷಯವನ್ನು ಆರಿಸಿಕೊಳ್ಳುತ್ತೇನೆ, ಅದು ಗೀತೆಯಲ್ಲಿ ಮತ್ತೆ ಮತ್ತೆ ಹೇಳಲ್ಪಟ್ಟಂತಹ ವಿಷಯ, ಅದು ಸ್ಥಿತಪ್ರಜ್ಞತೆ. ದುಃಖವಾಗಲಿ ಸುಖವಾಗಲಿ, ನೋವಾಗಲಿ ನಲಿವಾಗಲಿ, ಕೀರ್ತಿಯಾಗಲಿ ಅಕೀರ್ತಿಯಾಗಲಿ, ಯಾವುದೇ ಇದ್ರು, ರಾಗವಾಗಲಿ ದ್ವೇಷವಾಗಲಿ, ಎಲ್ಲ ದ್ವಂದ್ವ ಭಾವಗಳು ಮನುಷ್ಯನಿಗೆ ಎದುರಾಗುತ್ತದೆ. ಎದುರಾದ ದ್ವಂದ್ವ ಭಾವವನ್ನ ಸಮಾನವಾದಂತಹ ಭಾವದಿಂದ, ಸಮವಾದ ಮನಸ್ಥಿತಿಯಿಂದ ನೋಡಬೇಕು. ವೀತ ರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ, ಇದು ಕೃಷ್ಣ ಹೇಳುವಂತಹ ಮಾತು. ದುಃಖವಾಗಲಿ, ಉದ್ವಿಗ್ನವಾಗಲಿ, ಶೋಕವಾಗಲಿ, ಕೊನೆಗೆ ವೀತ ರಾಗ ಭಯ ಕ್ರೋಧ, ಇವೆಲ್ಲವುಗಳಲ್ಲಿಯೂ ಸ್ಥಿತಪ್ರಜ್ಞನಾಗಿರುವವನಿಗೆ ಮುನಿ ಅಂತ ಹೆಸರು ಅಂತ. ಕೃಷ್ಣನ ಇಡೀ ಜೀವನ ಅದು ಸ್ಥಿತಪ್ರಜ್ಞತೆಯ ಮೇಲೆಯೇ ನಿಂತಿದೆ. ಯಾಕೆ ಕೇಳಿದರೆ, ಮಹಾಭಾರತದಲ್ಲಿ ಒಂದೇ ಒಂದು ಬಾರಿಯೂ ಕಣ್ಣೀರು ಹಾಕದಂತಹ ವ್ಯಕ್ತಿತ್ವ ಯಾವುದು ಕೇಳಿದರೆ ಅದು ಕೃಷ್ಣ ಮಾತ್ರ. ಮತ್ತೆ ಉಳಿದ 800 ವರ್ಷ ಬದುಕಿದ ಭೀಷ್ಮನಾಗಲಿ ಅಥವಾ ಶತಗಜತ್ರಾಣಿಯಾದ ಭೀಮನಾಗಲಿ, ಹೀಗೆ ಯಾವುದೇ ಪಾತ್ರವನ್ನು ಗಮನಿಸಿದ್ರು ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಕಣ್ಣೀರು ಹಾಕಿದವರೇ. ಆದರೆ ಕೃಷ್ಣ ಇಡೀ ಜೀವನದಲ್ಲಿ ಎಲ್ಲಿಯೂ ಕಣ್ಣೀರು ಹಾಕಲಿಲ್ಲ, ಎಲ್ಲಿಯೂ ಉದ್ವೇಗಕ್ಕೆ ಒಳಗಾಗಲಿಲ್ಲ. ಹಾಗಾಗಿಯೇ ಕೃಷ್ಣ ತಾನೂ ಅಳಲಿಲ್ಲ, ಅರ್ಜುನನಿಗೂ ಅಳಬೇಡ ಮಾ ಶುಚ ಅಂತ ಹೇಳಿದ. ದುಃಖ ಪಡ್ತಾ ಇರುವಂತಹ ಅರ್ಜುನನನ್ನ ಅವನ ಅಂತಃಸತ್ವವನ್ನು ಬಡಿದೆಬ್ಬಿಸಿದ. ಯಾವುದೇ ಸಂದರ್ಭ ನೋಡಿ, ರಾಜಸೂಯ ಯಾಗದಲ್ಲಿ ಶಿಶುಪಾಲ ಬಾಯಿಗೆ ಬಂದ ಹಾಗೆ ಬೈತಾ ಇರುವಾಗ ಉಳಿದವರೆಲ್ಲ ಸಿಟ್ಟು ಮಾಡ್ತಾರೆ, ಕೃಷ್ಣ ಮಾತ್ರ ಮೌನದಿಂದಿರ್ತಾನೆ. ಗೋಪ ಬಾಲೆಯರೊಟ್ಟಿಗೆ ರಾಸಲೀಲೆ ಆಡುವಾಗಲೂ, ಜರಾಸಂಧನಂತಹ ಜಗಜಟ್ಟಿಯೊಂದಿಗೆ ಹೋರಾಟವನ್ನು ಮಾಡ್ತಾ ಇರುವಾಗಲೂ, ಕೊನೆಗೆ ಅಷ್ಟಮಹಿಷಿಯರ ಜೊತೆಗೆ ಸರಸ ಸಲ್ಲಾಪದಲ್ಲಿರುವಾಗಲೂ, ಕೌರವ ಪಾಂಡವರ ನಡುವೆ ನಡೆದಂತಹ ಮಹಾಭಾರತ ಸಂಗ್ರಾಮ, ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಕೃಷ್ಣ ಒಂದಿಷ್ಟೂ ಉದ್ವೇಗಕ್ಕೆ ಒಳಗಾಗದೆ ಒಂದೇ ರೀತಿಯಾಗಿ ಸಮಚಿತ್ತದಿಂದ ಇರ್ತಾನೆ. ಎಲ್ಲಿಯವರೆಗೆ ಕೇಳಿದ್ರೆ, ಕೊನೆಗೆ ತನ್ನ ಮಕ್ಕಳು, ತನ್ನ ಅಣ್ಣ, ತನ್ನ ಬಂಧು ಬಾಂಧವರೆಲ್ಲ ಪ್ರಭಾಸ ಕ್ಷೇತ್ರದಲ್ಲಿ ಹೊಡೆದಾಡಿಕೊಂಡು ಸಾಯುತ್ತಾ ಇರುವಂತಹ ಹೊತ್ತು, ಆಗಲೂ ಕೃಷ್ಣ ಅದೇ ಸ್ಥಿತಪ್ರಜ್ಞತೆಯಿಂದ ಅದೆಲ್ಲವನ್ನು ನೋಡ್ತಾನೆ. ಕೊನೆಗೆ ಗಾಂಧಾರಿಯ ಶಾಪವನ್ನು ಸತ್ಯವಾಗಿಸುವುದಕ್ಕೆ ಬೇಕಾಗಿ ತಾನೂ ಸಹ ಅಳಿದುಳಿದ ತನ್ನ ಮಕ್ಕಳನ್ನು ಕೊಂದು ಆ ಶಾಪವನ್ನು ಸತ್ಯವಾಗಿಸ್ತಾನೆ. ಹೀಗೆ ಬದುಕಿನ ಪ್ರಾರಂಭದಿಂದ ಕೊನೆಯವರೆಗೂ ಕೃಷ್ಣನ ಜೀವನದಲ್ಲಿ ಕಾಣಿಸುವುದು ಸ್ಥಿತಪ್ರಜ್ಞತೆ ಮಾತ್ರ. ಹೀಗೆ ಗೀತೆಯಲ್ಲಿರುವ ಎಲ್ಲ ವಿಷಯಗಳನ್ನು ಕೃಷ್ಣನ ಜೀವನದಲ್ಲಿ ಕಾಣಬಹುದು. ಹಾಗಾಗಿ ಏನನ್ನ ಹೇಳ್ತಾನೋ ಅದನ್ನೇ ಬದುಕಿದ, ಏನನ್ನು ಬದುಕಿದ್ದಾನೋ ಅದನ್ನೇ ಹೇಳಿದಂತಹ ಕೃಷ್ಣ ಮುಂದಿನ ಪೀಳಿಗೆಗೆ, ಅಂದರೆ ಸಾವಿರಾರು ವರ್ಷ ಕಳೆದ ನಂತರವೂ ಇವತ್ತು ನಾವು ಕೃಷ್ಣನ ಬಗ್ಗೆ ಮಾತಾಡ್ತಿದ್ದೇವೆ, ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇನ್ನೊಂದು 5000 ವರ್ಷ ಹೋದರೂ ಕೃಷ್ಣನೂ ಇರ್ತಾನೆ, ಗೀತೆಯೂ ಇರ್ತದೆ ಅಂತಂದ್ರೆ ಮುಂದಿನ ಪೀಳಿಗೆಗೆ ಕೃಷ್ಣ ಕೊಟ್ಟಂತಹ ಸಂದೇಶ ಅದು ಯಾವತ್ತೂ ಪ್ರಸ್ತುತವಾದದ್ದು, ಅದು ಬಹಳ ಆದರ್ಶಪೂರ್ಣವಾದದ್ದು ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ಬದುಕು ಬರಹ ಒಂದೇ ಎಂಬಂತೆ ಸ್ಥಿತಪ್ರಜ್ಞನಾಗಿ ಬದುಕಿದಂತಹ ಕೃಷ್ಣನ ಆದರ್ಶವೇ ಹೆಚ್ಚು ಪ್ರಸ್ತುತ ಎನ್ನುವುದು ಆದಿತ್ಯ ಅವರ ವಾದ. ಇದಕ್ಕೆ ಶಿವಕುಮಾರ್ ನೀವೇನ್ ಹೇಳ್ತೀರಿ? ರಾಮೋ ವಿಗ್ರಹವಾನ್ ಧರ್ಮ ಅಂತ ಒಂದು ಮಾತಿದೆ. ಧರ್ಮವೇ ವಿಗ್ರಹವಾಗಿ ಭೂಮಿಗಿಳಿದ ಒಂದು ಆಕೃತಿ ಅಂತಂದ್ರೆ ಅದು ರಾಮ ಅಂತ. ರಾಮನ ಬಾಣಗಳಿಗೆ ಹೇಗೆ ಹುಸಿ ಇಲ್ವೋ, ರಾಮನ ಬದುಕಿಗೂ ಹಾಗೆ ಮಸಿ ಬಳಿಯುವುದಕ್ಕೆ ಸಾಧ್ಯವಿಲ್ಲ. ರಾಮ ಪ್ರತ್ಯೇಕವಾದ ಭಗವದ್ಗೀತೆಯನ್ನು ಕೊಡಲಿಲ್ಲ ಲೋಕಕ್ಕೆ, ಆದರೆ ರಾಮ ತನ್ನ ಬದುಕನ್ನೇ ಭಗವದ್ಗೀತೆ ಆಗಿಸಿ ಲೋಕಕ್ಕೆ ಕೊಟ್ಟಿದ್ದಾನೆ. ರಾಮನ ಜೀವನದ ಪ್ರತಿ ಹೆಜ್ಜೆಯೂ ಮನುಷ್ಯ ಮಾತ್ರರಾದವರಿಗೆ ಸದಾಕಾಲ ಅದು ಆದರ್ಶದ ಮಾರ್ಗ ಅನ್ನುವ ಹಾಗೆ
ರಾಮನೇ ತೋರಿಸಿಕೊಟ್ಟಿದ್ದಾನೆ. ರಾಮ ಎಂದಿಗೂ ಸುಳ್ಳಾಡಲಿಲ್ಲ, ಸುಳ್ಳಾಡುವಂತಹ ಪ್ರಸಂಗವನ್ನು ತನ್ನ ಬದುಕಿನಲ್ಲಿ ತಂದುಕೊಳ್ಳಲಿಲ್ಲ. ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎನ್ನುವ ಹಾಗೆ ಬಸವಣ್ಣ ಹೇಳಿದ ಮಾತು ರಾಮನ ಜೀವನಕ್ಕೆ ಬಹಳ ಪರಿಪೂರ್ಣವಾಗಿ ಅನ್ವಯವಾಗುತ್ತದೆ. ರಾಮನಲ್ಲಿದ್ದಂತಹ ಶಕ್ತಿಯ ಕುರಿತಾಗಿ ಲೋಕದ ಎಲ್ಲ ಜೀವಿಗಳು ಕೊಂಡಾಡಿದ್ರು, ರಾಮ ತನ್ನ ಕುರಿತಾಗಿ ತಾನು ಎಲ್ಲಿಯೂ ಕೂಡ ಬಣ್ಣಿಸಿಕೊಳ್ಳುವುದಕ್ಕೆ ಮುಂದಾಗಲಿಲ್ಲ. ತನ್ನನ್ನು ನಿಂದಿಸಿದಂತಹ ಅಗಸನನ್ನು ಅಥವಾ ಅನೇಕ ಪ್ರಕರಣಗಳಲ್ಲಿ, ವಾಲಿವಧೆಯ ಪ್ರಕರಣವೋ, ತಾಟಕಿ ವಧೆಯ ಪ್ರಕರಣವೋ, ರಾವಣ ವಧೆಯ ಪ್ರಕರಣವೋ, ಹೀಗೆ ನೂರಾರು ಪ್ರಕರಣಗಳಲ್ಲಿ ರಾಮನನ್ನು ನಿಂದಿಸುವುದಕ್ಕೆ ಮುಂದಾದವರಿಗೂ ರಾಮ ಕಟುವಾಗಿ ನುಡಿಯಲಿಲ್ಲ. ಸೀತೆಯನ್ನು ಉಳಿದು ಅನ್ಯ ಸ್ತ್ರೀಯರನ್ನ ಕಣ್ಣೆತ್ತಿಯೂ ಕೂಡ ರಾಮ ನೋಡಲಿಲ್ಲ. ಎಂತಹ ಸನ್ನಿವೇಶ ಬಂದಾದರೂ ಕೂಡ ರಾಮ ಸ್ಥಿತಪ್ರಜ್ಞನಲ್ಲ ಅನ್ನುವುದನ್ನ ತೋರಿಸಿಕೊಡ್ಲಿಲ್ಲ. ಸದಾ ಕಾಲ ಸ್ಥಿತಪ್ರಜ್ಞತೆಯಲ್ಲಿಯೇ ಬದುಕಿದವನು, ವಿವೇಕ ಶೂನ್ಯನಾಗಲಿಲ್ಲ, ಧರ್ಮ ವಿರಹಿತವಾದಂತಹ ಒಂದು ಬದುಕನ್ನು ನಡೆಸಲಿಲ್ಲ, ಕ್ರೋಧವಶನಾಗಲಿಲ್ಲ, ಜೊತೆಗೆ ತನ್ನ ಬದುಕನ್ನು ಇತರರಿಗೆ ಆಡಿಕೊಳ್ಳುವುದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಬಿಟ್ಟುಕೊಡಲಿಲ್ಲ. ರಾಮ ತನ್ನ ಆದರ್ಶ ಗುಣಗಳಿಂದ, ಪರಾಕ್ರಮದಿಂದ ಆಕಾಶದಷ್ಟು ಎತ್ತರಕ್ಕೆ ಏರಿದರೂ ಮಣ್ಣಿನ ಗುಣವನ್ನ ಮರೆಯಲಿಲ್ಲ. ಸೀತಾನ್ವೇಷಣೆಗಾಗಿ ಲಂಕಾ ನಗರವನ್ನ ಸೇರಿ ರಾವಣಾದಿ ಕುಂಭಶ್ರವಣರನ್ನೆಲ್ಲ ನಾಶ ಮಾಡಿದ ಮೇಲೆ ಅಲ್ಲಿಂದ ಹೊರಡುವಂತಹ ಸನ್ನಿವೇಶಕ್ಕೆ ಲಕ್ಷ್ಮಣ ಹೇಳ್ತಾನೆ, ನಾವೀಗ ಹೋದ್ರೂ ಕೂಡ ಮತ್ತೆ ಕಾಡಿನಲ್ಲಿರಬೇಕಾದವರು, ನಮ್ಗೆ ಅಯೋಧ್ಯೆಯ ಸಿಂಹಾಸನ ಸಿಗ್ತದೆ ಅಂತ ಹೇಳಿ ನಂಬಿಕೆ ಇಲ್ಲ. ಹಾಗಾಗಿ ಅಣ್ಣ, ಈ ಬರಿದಾದ ಲಂಕೆಯ ಸಿಂಹಾಸನವನ್ನು ನೀನು ಏರು ಅಂತ ಲಕ್ಷ್ಮಣ ಹೇಳಿದಾಗ ರಾಮ ಒಂದು ಮಾತನ್ನ ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಮೂಲ ರಾಮಾಯಣದಲ್ಲಿ ಈ ವಾಕ್ಯ ಇಲ್ಲದೇ ಇದ್ರೂ ಕೂಡ ಈ ವಾಕ್ಯಕ್ಕೆ ಅನುಗುಣವಾಗಿಯೇ ರಾಮ ವರ್ತಿಸಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಲಂಕಾ ನಗರದ ಸಿಂಹಾಸನವನ್ನ ರಾವಣನ ತಮ್ಮನಾದ ವಿಭೀಷಣನಿಗೆ ಕೊಟ್ಟು ತಾನು ಏನು ಅನ್ನುವುದನ್ನು ಅರಿತುಕೊಂಡು ಪುನಃ ರಾಮ ಅಲ್ಲಿಂದ ಹೊರಡುತ್ತಾನೆ. ಇದು ಇವತ್ತಿನ ಅನೇಕರಿಗೆ ಮಾದರಿಯಾಗಬೇಕಾದದ್ದು. ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಸಂಪತ್ತನ್ನು ಬಳಸಿಕೊಂಡು ವಿದೇಶದಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಅಂತ ಬಯಸಿ ಪ್ರತಿಭಾ ಪಲಾಯನ ಆಗುತ್ತಾ ಇದೆಯಲ್ಲ, ಅಂತಹ ಎಲ್ಲರಿಗೂ ಕೂಡ ರಾಮ ಒಂದು ದೊಡ್ಡ ಉದಾಹರಣೆಯಾಗಿ ಕಾಣುತ್ತಾನೆ. ಎಷ್ಟು ಎತ್ತರಕ್ಕೇರಿದ್ರು ಮಣ್ಣಿನ ಗುಣವನ್ನ ಮರೆಯಬಾರದು ಅನ್ನೋದಕ್ಕೆ ಬೇಕಾಗಿ ರಾಮ ಯಾವತ್ತೂ ಕೂಡ ಜೂಜಾಟವನ್ನು ಆಡಲಿಲ್ಲ, ದುಷ್ಟ ಜನರ ಸಹವಾಸವನ್ನು ಮಾಡಲಿಲ್ಲ, ಸುಖಕ್ಕಾಗಿ ಹಂಬಲಿಸಲಿಲ್ಲ, ದುಃಖ ಬಂದಾಗ ಕುಗ್ಗಲಿಲ್ಲ. ಸೀತೆಯನ್ನ ವರಿಸಿದ ಮೇಲೆ ಸೀತೆಯೊಟ್ಟಿಗೆ ಎಷ್ಟು ಕಾಲ ಸುಖವಾಗಿ ಬದುಕಿದ ಅಂತ ಕೇಳಿದ್ರೆ ಕೇವಲ ಬೆರಳೆಣಿಕೆಯ ದಿನ. ಮದುವೆಯಾಗಿ ಸ್ವಲ್ಪ ದಿನದಲ್ಲಿಯೇ ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ಬಂತು, ಆದರೂ ಕೂಡ ಕುಗ್ಗಲಿಲ್ಲ. ಆಮೇಲೆ ಕಾಡಿಗೆ ಹೋದ ಮೇಲೆಯೂ ಸುಖವಾಗಿ ಬದುಕಬಹುದು ಅಂತ ಯೋಚನೆ ಮಾಡಿದ್ರೆ ಮತ್ತೆ ಸೀತೆಯನ್ನ ಕಳೆದುಕೊಳ್ಳುವಂತಹ ಸನ್ನಿವೇಶ ಬಂತು. ಕಪಿನಾಯಕರ ಮೂಲಕವಾಗಿ ಸೀತೆಯನ್ನ ಪಡೆದುಕೊಳ್ತಾನೆ. ಪಡೆದುಕೊಂಡು ಸ್ವಲ್ಪ ಸಮಯಕ್ಕೆ ಮತ್ತೆ ಅಗಸನ ದೂರಿಗೆ ಮನವನ್ನು ಕೊಟ್ಟು ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ಕಾಡಿಗೆ ಕಳುಹಿಸುವಂತಹ ಕೆಲಸವನ್ನು ಮಾಡುತ್ತಾನೆ. ತನ್ನ ಮಕ್ಕಳು ಹುಟ್ಟಿದಂತಹ ಸಂತೋಷವನ್ನೂ ಕೂಡ ರಾಮ ಸ್ವತಃ ಸಾಕ್ಷೀಭೂತವಾಗಿ ನಿಂತು ನೋಡುವುದಕ್ಕೆ ಸಾಧ್ಯವಾಗಲಿಲ್ಲ. ಗರ್ಭಿಣಿಯಾದ ಸೀತೆಯ ಬಯಕೆಯನ್ನು ಕೂಡ ರಾಮನಿಂದ ಪೂರೈಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅದೆಲ್ಲ ದುಃಖವನ್ನು ಕೂಡ ರಾಮ ಅನುಭವಿಸ್ತಾನೆ. ಮಕ್ಕಳು ಹುಟ್ಟಿದ ಮೇಲೆ ಆದರೂ ಕೂಡ ಮಡದಿಯ ಜೊತೆಯಲ್ಲಿ ಸಂತೋಷವಾಗಿ ಬದುಕಬಹುದೇನು ಅಂತ ನೋಡಿದ್ರೆ ಸೀತೆಯು ಕೂಡ ತನ್ನ ತಾಯಿಯ ಮನೆಯಾದಂತಹ ಭೂದೇವಿಯ ಒಡಲಿನೊಳಗೆ ಇಳಿದು ಹೋಗುತ್ತಾಳೆ. ಪ್ರೀತಿಯ ತಮ್ಮನಾದಂತಹ ಲಕ್ಷ್ಮಣನು ಕೂಡ ತನ್ನ ಕೆಲಸ ಮುಗಿಯಿತು ಅಂತ ಹೊರಟು ಹೋಗುತ್ತಾನೆ. ಎಲ್ಲರೂ ಹೊರಟು ಹೋದರೂ ಕೂಡ ರಾಮನೊಬ್ಬನೇ ಉಳಿಯುತ್ತಾನೆ ಕೆಲವು ಕಾಲ. ಯಾಕೆ ಅಂತಂದ್ರೆ ರಾಮ ಕೇವಲ ಸೀತೆಯ ಗಂಡನಾಗಿ ಉಳಿಯುವುದಿಲ್ಲ, ಲಕ್ಷ್ಮಣನ ಅಣ್ಣನಾಗಿ ಉಳಿಯುವುದಿಲ್ಲ, ಲವಕುಶರ ತಂದೆಯಾಗಿ ಉಳಿಯುವುದಿಲ್ಲ. ರಾಮ ಲಕ್ಷಾಂತರ ಕೋಟಿ ಕೋಟಿ ಜನ ಪ್ರಜೆಗಳ ತಂದೆಯಾಗಿ ಯೋಚಿಸ್ತಾನೆ, ಬದುಕ್ತಾನೆ. ರಾಮನ ಬದುಕು ಆರಂಭದಿಂದ ಕೊನೆಯವರೆಗೆ ಅದು ತನ್ನ ಪ್ರಜೆಗಳಿಗಾಗಿ ಹೇಗೆ ಬದುಕಬೇಕು ಅನ್ನುವಂತಹ ನೆಲೆಯಲ್ಲಿ ಆತ ಬದುಕುವುದಕ್ಕೆ ಮುಂದಾಗುತ್ತಾನೆ. ರಾಮ ನಿರ್ಧಾರವನ್ನು ಕೈಗೊಳ್ಳುವಾಗ ಕೆಲವೊಮ್ಮೆ ಕಠೋರವಾದ ನಿರ್ಧಾರವನ್ನ ಕೈಗೊಳ್ಳುತ್ತಾನೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎನ್ನುವ ಹಾಗೆ ಸುಮಕೋಮಲವಾದ ಮನಸ್ಸು ರಾಮನದ್ದು ಹೌದು. ತನ್ನ ಸುಖವನ್ನು ತ್ಯಾಗ ಮಾಡುವಂತಹ ನಿರ್ಧಾರದಲ್ಲಿ ಕಠೋರವಾದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾನೆ. ಹಾಗಾಗಿ ರಾಮ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಇವತ್ತು ಆದರ್ಶ ಪುರುಷನಾಗುತ್ತಾನೆ. ರಾಮ ಒಬ್ಬ ದೇವನಾಗಿ ನಮಗೆ ಕಾಣಿಸಿಕೊಳ್ಳುವುದಕ್ಕಿಂತ ರಾಮನೊಬ್ಬ ನಮ್ಮ ಕುಟುಂಬದ ಸದಸ್ಯನಾಗಿ, ಒಬ್ಬ ಹಿರಿಯ ಅಣ್ಣನಾಗಿ, ಆದರ್ಶ ಪುರುಷನಾಗಿ ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ರಾಮ ಮಂದಿರ ಅದು ಕೇವಲ ಭೌತಿಕವಾದಂತಹ ನೆಲೆಯಲ್ಲಿ ಆದರೆ ಸಾಕಾಗುವುದಿಲ್ಲ.
ಪ್ರತಿ ಮನೆಗಳಲ್ಲಿ ಮನಗಳಲ್ಲಿ ರಾಮನ ಮಂದಿರ ನಿರ್ಮಾಣವಾದರೆ ಅಲ್ಲಿ ರಾಮರಾಜ್ಯದ ಕನಸು ಪುನಃ ಈಡೇರುವುದಕ್ಕೆ ಆರಂಭವಾಗುತ್ತದೆ. ರಾಮನ ಆದರ್ಶ ಪ್ರತಿ ಮನೆಯಲ್ಲಿ ಮಣ್ಣಿನಲ್ಲಿ ಮತ್ತೊಮ್ಮೆ ಬೆಳೆದು ಹೆಮ್ಮರವಾಗುವುದಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಹಾಗಾಗಿ ರಾಮನ ಆದರ್ಶ ನಮ್ಮೆಲ್ಲರ ಆದರ್ಶವಾಗಬೇಕು, ರಾಮನ ಬದುಕು ನಮ್ಮೆಲ್ಲರ ಬದುಕಾಗಬೇಕು. ಹಾಗಾದ್ರೆ ರಾಮ ರಾಜ್ಯ ನಮ್ಮೆಲ್ಲರ ಕಣ್ಮುಂದೆ ಮತ್ತೆ ವಿಜೃಂಭಿಸುವುದಕ್ಕಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಡಿದ ಮಾತೆ ವೇದ ವಾಕ್ಯವಾಗಿ ಪರಾರ್ಥಕ್ಕಾಗಿ ಸ್ವಾರ್ಥವನ್ನ ತ್ಯಾಗ ಮಾಡಿದವನು ಶ್ರೀರಾಮನಾದರೆ, ಆಡಿದ ಮಾತಿನ ಪರಿಣಾಮದ ಮೇಲೆ ಗಮನವನ್ನ ಇಟ್ಟಂತಹ ಶ್ರೀಕೃಷ್ಣನದು ಆಪದ್ಧರ್ಮ. ತಿಳಿದವರೊಬ್ರು ಹೇಳ್ತಾರೆ, ಶ್ರೀರಾಮ ಹೆಚ್ಚು ಪೂಜ್ಯನಾಗ್ತಾನೆ, ಶ್ರೀಕೃಷ್ಣ ಹೆಚ್ಚು ಪ್ರಿಯನಾಗ್ತಾನೆ. ಶ್ರೀರಾಮ ಪರ್ವತದಂತೆ ಮಹೋನ್ನತ, ಆದರೆ ಪ್ರಭುವಿನಂತೆ ದೂರ. ತಪಸ್ವಿಯಂತೆ ನಮ್ರತೆಯನ್ನ ಪ್ರೇರೇಪಿಸುವವನು ಆತ. ಆದರೆ ಶ್ರೀಕೃಷ್ಣ ನಮ್ಮೊಡನೆ ಬೀದಿಯಲ್ಲಿ ತಿರುಗಾಡುವ ಸ್ನೇಹಿತನಂತೆ ಎನ್ನುವುದಾಗಿ. ಶ್ರೀರಾಮ ಮೈಲಿಗೆಯನ್ನ ಸಹಿಸುವವನಲ್ಲ, ಆದರೆ ಶ್ರೀಕೃಷ್ಣ ಮೈಲಿಗೆಯನ್ನ ಹೊರಗೆಸೆಯಲು ಹೇಳಿ ನಮಗೆ ಮಡಿಯನ್ನ ಉಡಿಸುವವನು. ಹೀಗೆ ರಾಮಕೃಷ್ಣರು ಧರ್ಮ ತತ್ವದ ವಿಚಾರದಲ್ಲಿ ಏಕ ಮನಸ್ಕರಾಗಿದ್ದರೂ ಕೂಡ ಅದನ್ನ ಬೆಳಕಿಗೆ ತರುವಲ್ಲಿ ಬೇರೆ ಬೇರೆ ವಿಧಾನವನ್ನ ಅನುಸರಿಸ್ತಾರೆ. ಅದಕ್ಕೆ ಕಾರಣ ಕಾಲಭೇದ. ಆಕಾಶತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಅಂದರೆ ಆಕಾಶದಿಂದ ಬಿದ್ದಂತಹ ಪ್ರತಿಯೊಂದು ಮಳೆಹನಿಯು ಸಾಗರವನ್ನ ಸೇರುವಂತೆ ಎಲ್ಲಾ ದೇವರಿಗೂ ಮಾಡಿದಂತಹ ನಮಸ್ಕಾರ ಕೊನೆಗೆ ಸಲ್ಲುವುದು ಕೇಶವನಿಗಂತೆ. ಅಂತೆಯೇ ದೇವನೊಬ್ಬ ನಾಮ ಹಲವು ಎನ್ನುವಂತಹ ತತ್ವ ನಮ್ಮದು. ಇವತ್ತಿನ ಚರ್ಚೆಯಲ್ಲಿ ರಾಮ ಕೃಷ್ಣರ ನಡುವೆ ಭೇದವನ್ನ ಎಣಿಸುವಂತಹ ಪ್ರಯತ್ನ ನಮ್ಮದಲ್ಲ. ಆದರೆ ವಿಭಿನ್ನ ವ್ಯಕ್ತಿತ್ವದವರು ಯಾವ ರೀತಿ ವಿಭಿನ್ನ ಕಾಲಘಟ್ಟದಲ್ಲಿ ನಮಗೆ ಆದರ್ಶರಾಗ್ತಾರೆ ಎನ್ನುವುದನ್ನ ತಿಳಿಸುವುದಷ್ಟೇ ನಮ್ಮ ಕೆಲಸ. ಹಾಗಾಗಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವನ್ನ ಬೆರೆಸಿ ಬಾಯಿ ಚಪ್ಪರಿಸಿರೋ ಎನ್ನುವ ದಾಸರ ನುಡಿಯಂತೆ, ಇರುವೆಯನ್ನ ಮರಳು ಹಾಗೂ ಸಕ್ಕರೆಯ ಮಿಶ್ರಣದ ನಡುವೆ ಬಿಟ್ಟರೆ ಮರಳನ್ನ ಬಿಟ್ಟು ಸಕ್ಕರೆಯನ್ನೇ ಒಯ್ಯುವಂತೆ, ಹಂಸ ಕ್ಷೀರ ನ್ಯಾಯದಂತೆ ನಮ್ಮ ಚರ್ಚೆಯಲ್ಲಿರುವಂತಹ ಒಳಿತನ್ನ ಮಾತ್ರ ಸ್ವೀಕರಿಸಿ ಎನ್ನುವುದಾಗಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಾ ಈ ಚರ್ಚೆಗೆ ಪೂರ್ಣ ವಿರಾಮವನ್ನ ಇಡ್ತಾ ಇದ್ದೇನೆ. ನಮಸ್ಕಾರ.